श्रुतिस्मृतिपुराणानाम् आलयङ्करणालयम् नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरु व्याख्यानार्थोपन्यासः आयतलो आयतल्वा सेदवशं प्राणं प्रपद्येति प्राणो वायु सर्वं भूतं इदं किञ्चमे आयतल्वा हौದು ओम तदेतवोचं प्राणं प्रपद्येति प्राणो वायु सर्वं भूतं इदं किञ्च तमेव तत्प्रापत्सि अथैतवोचं भोः प्रपद्येति पृथिवीं प्रपद्ये अन्तरिक्षं प्रपद्ये दिवं प्रपद्ये इत्येवोचं तदैतवोचं भोः प्रपद्येति प्रपद्ये वायुं प्रपद्ये आदित्यं प्रपद्ये इत्येवोचं अथैतवोचं प्रपद्येति ऋग्वेदं प्रपद्ये यजुर्वेदं प्रपद्ये सामवेदं प्रपद्ये इत्येवोचं तदवोचं सः यत् अवोचं प्राणं प्रपद्ये इति प्राणः वा इदं सर्वं भूतं यत् इदं किं च तम् एव तत् प्रापत्सि अथ यत् अवोचं भूः प्रपद्ये इति पृथिवीं प्रपद्ये अन्तरिक्षं प्रपद्ये दिवं इति एव तत् अवोचम् अथ यत् भुवः प्रपद्ये इति अग्निं प्रपद्ये वायुं प्रपद्ये आदित्यं प्रपद्ये इति एव तत् अवोचम् अथ यत् अवोचं स्वः प्रपद्ये इति ऋग्वेदं प्रपद्ये यजुर्वेदं प्रपद्ये सामवेदं प्रपद्ये इति एव तत् अवोचं तत् अवोचं 261 ಭಾಷೆವಾಗ ಆಯ್ತಾ ಮೇಲಿಂದ ಅವಿನಾಶನ ಕೋಶಂ ವಿಸೋಕ್ ಆಯ್ತಾ ಆಯ್ತಾ ಇನ್ನು ಯತ್ ಅವೋಚಂ ನಾನು ಏನ್ ಹೇಳಿದೆ ಇನ್ನು ಪ್ರಾಣಂ ಪ್ರಪದ್ಯೆ ಅಂತ ಹೇಳಿದ್ನಲ್ಲ ಯಾಕೆಂದ್ರೆ ಪ್ರಾಣವಾ ಇದಂ ಸರ್ವಂ ಇದೆಲ್ಲ ಏನಿದೆ ಅಂದ್ರೆ ಸ್ಥಾವ ಜಂಗಮಾತ್ಮಕವಾಗಿ ಏನಿದೆ ಅದೆಲ್ಲ ಪ್ರಾಣವೇ ಸರ್ವಂ ಭೂತಂ ಅಂದ್ಬಿಡ್ತು ಭೂತಂ ಯದಿಂಕಿಂಚ ಅಂದ್ಬಿಟ್ರು ಏನ್ ಭೂತ ಅಂದ್ರೆ ಭವಂತೀತಿ ಭೂತಂ ಭವತೀತಿ ಭೂತಂ ಇರೋಥ ಯದಿಂಕಿಂಚ ಭವಂತೀತಿ ಭೂತಾನಿ ಭವತೀತಿ ಭೂತಂ ಭವತಿ ಅಂತ ಪದ ಉಂಟು ಭವತಿ ಒಂದಕ್ಕೆ ಭವತಿ ನಮ್ಮಲ್ಲಿ ತುಂಬಾ ಜಗದ್ಭೂತ ಈಗ ಭೂತಂ ಅಂದ್ರೆ ಭೂತ ಜಾತಿಗಳ ಒಂದು ಜಾತಿ ವಚನ ಜಾತಿಗೆ ಒಂದೇ ವಚನ ಅದು ಹೌದು ಜಾತಿ ಒಂದೇ ಹೇಳ್ಬೋದು ಪಂಚಭೂತಂ ಅಂತ ಹೇಳ್ಬೋದು ಪಂಚಭೂತಂ ಓ ಪಂಚಭೂತಾನಿ ಎಂದು ಪಂಚಭೂತಂ ಅಂತ ಹೇಳ್ಬೋದು ತಪ್ಪೇಗ ಪಂಚಭೂತಂ ಪಂಚಭೂತೆ ಪಂಚಭೂತಾನಿ ಪಂಚಭೂತಂ ಶಬ್ದ ಹೇಗೆ ಪಂಚಭೂತಂ ಪಂಚಭೂತೆ ಪಂಚಭೂತ ಏಕವಚನ ಹೆಂಗಂತ ಹಾ ಪಂಚಭೂತಂ ಏಕವಚನ ಹೆಂಗಾಯ್ತಾ ಏನ್ ಕೇಳ್ತೀಯ ಬರೇನು ಜಲಂ ಜಲ ಜಲಾನಿ ಬರಿವಾ ಜಲ ಬಂದ್ರೆ ಪ್ರಾಣಂ ಪ್ರಪದ್ಯೆ ಅಂತ ಹೇಳಿ ಏನ್ ಹೇಳಿದೆ ಇದೆಲ್ಲವೂ ಪ್ರಾಣವೇ ಅದನ್ನು ಶರಣ ಹೊಂದಿದ್ದೇನೆ ನಾನು ಪೂರ್ತಿ ಅದಕ್ಕೆ ತನ್ನ ಒಪ್ಪಿಸ್ಕೊಂಡಿದ್ದೇನೆ ಇದೆಲ್ಲವೂ ಏನೇನಿದೆ ಅದೆಲ್ಲವೂ ಪ್ರಾಣ ಅದನ್ನು ಪಡ್ಕೊಂಡೆ ಪ್ರಾಪದ್ಯತೆ ಪದಲುಗತು ಪದಗದು ಪದ್ಯತೆ ಆಪದ ಆಪತ್ಸಿ ಮಾಡ್ಕೊಂಡೆ ಪಡೆದೇನೋ ಹಾ ಪಡೆದಿರುತ್ತೇನೆ ಹೋಗ ಅರ್ಥ ಅಲ್ಲ ಪ್ರಾಪದಲ್ಲಿ ಏನು ಪ್ರಪಂಚದ ಆಪ್ವ್ಯಾಪ್ತಿ ಆಪತ್ಸಿ ಅಲ್ಲ ಆಪ್ವ್ಯಾಪ್ತಿಗೂ ಆಪತ್ಸಿ ಬರ್ಕೋಬಹುದು ಆಪದ್ಯತೆ ಆಪ್ನೋತಿ ಆಪತ್ಸಿ ಬರಲಿಲ್ಲ ಪದಗತಿಗೆ ಮಾಡಿದ್ದಾರೆ ಪದ್ಯತೆಗೆ ಪಚ್ಚಿ ಯಾವ ಏನೇನಿದೆ ಅದೆಲ್ಲವನ್ನು ಬರ್ಕೊಂಡೆ ಜಾಗ ಇನ್ನು ಭೂಪ್ರಪದ್ಯೆ ನಾನು ಹೇಳ್ಕೊಂಡಲ್ಲ
ಪೃಥ್ವೀಂ ಪ್ರಪದ್ಯೆ, ಅಂತರಿಕ್ಷಂ ಪ್ರಪದ್ಯೆ, ದಿವಂ ಪ್ರಪದ್ಯೆ ಅಂತ ಹೇಳಿದೆ ನಾನು. ಭೂ ಪ್ರಪದ್ಯೆ ಅಮನ 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 ಅನ್ನುವಾಗ ಭೂ ಒಂದೇ ಅಲ್ಲ, ಭೂಹು ಭುವಃ ಸುವಃ ಎಲ್ಲವನ್ನೂ ಪಡ್ಕೊಂಡೆ. ಅಂದ್ರೆ 3 ಲೋಕವನ್ನು ಶರಣ ಹೊಂದಿದ್ದೆ ಅಂತ. ಮೊದಲು ಸಮಷ್ಟಿ ಪ್ರಾಣಾತ್ಮ ಹಿರಣ್ಯಗರ್ಭನ ಶರಣ ಹೊಂದಿದೆ. 2ನೇ ಸಲ ಇಡೀ 3 ಲೋಕವನ್ನು ಶರಣ ಹೊಂದಿದ್ದೇನೆ ಇವನಿಂದ ಅಂತ. ಇನ್ನು ಭುವ ಪ್ರಪಂಚ ಏನ್ ಹೇಳ್ಕೊಂಡೆ, ಅದರಿಂದ ಅಗ್ನಿ ವಾಯು ಆದಿತ್ಯ ಅಂತ 3 ದೇವತೆಗಳಿದಾರಲ್ಲ ಅದನ್ನು ಶರಣ ಹೊಂದಿದ್ದೇನೆ ಅಂತ. ಒಟ್ಟು ಈ ಪ್ರಪಂಚವನ್ನ 3 ಲೋಕ ಅಂತ ನೋಡ್ಬೋದು, 3 ದೇವತೆಗಳು ನೋಡ್ಬೋದು, 3 ವೇದ ನೋಡ್ಬೋದು, ಎಲ್ಲ ಒಂದೇ. ಈ ವಿಶ್ವವೆಲ್ಲ 3 ಲೋಕ ಭೌತಿಕ ನೋಡಿದ್ರೆ ಅದು 3 ದೇವತೆಗಳು ಅಂತ. ಅದನ್ನೇ ಶಾಸ್ತ್ರದಿಂದ 3 ವೇದಗಳು ಅಂತ. ಇದಾವಚಂ ಸ್ವಪ್ರಪಂಚ. ನಾನು ಸ್ವಹಾನು ವ್ಯಾಹೃತಿಯನ್ನು ಶರಣ ಹೊಂದಿದ್ದೇನೆ ಏನ್ ಹೇಳಿದೆ, ಅದರಿಂದ ಋಗ್ವೇದವನ್ನು ಶರಣ ಹೊಂದಿದ್ದೀನಿ, ಯಜುರ್ವೇದವನ್ನು ಶರಣ ಹೊಂದಿದ್ದೀನಿ, ಸಾಮವೇದ ಶರಣ ಹೊಂದಿದ್ದೀನಿ ಅಂತ ಹೇಳಿ 3 ವೇದಗಳನ್ನು ಶರಣ ಹೊಂದಿದ್ದೀನಿ. 3 ಲೋಕಗಳನ್ನ, 3 ದೇವತೆಗಳನ್ನ ಎಲ್ಲರನ್ನೂ ಶರಣ ಹೊಂದಿದ್ದೇನೆ. ಅವರು ನನ್ನನ್ನು ಕಾಪಾಡಿದರು, ನನ್ನನ್ನು ಉಳಿಸಿದರು ಅಂತ ಹೇಳಿ ಮಾಡ್ಕೋಬೇಕು. ಸ ಯದವೋಚಂ ಪ್ರಾಣ ಪ್ರಪಂಚ ಇತಿ ವ್ಯಾಖ್ಯಾನಾರ್ಥ ಉಪನ್ಯಾಸ. ಸಹ ಅಂದ್ರೆ ಅವನು ಪುರಾಸಕರು ಹೇಳುವಾಸನು ಪ್ರಾಣ ಪ್ರಪಂಚೆ ಅಂತ ಹೇಳಿದ್ನಲ್ಲ, ಅದನ್ನು ವ್ಯಾಖ್ಯಾನ ಮಾಡೋಕ್ಕೋಸ್ಕರವಾಗಿ ಈ ಮುಂದಿನ ಕಡ್ಡಿಗೆ ಬಂದಿದೆ. 4, 5, 6, 7 ಮಂತ್ರ ಅದಕ್ಕೋಸ್ಕರ ಬಂದಿದೆ ಅಂತ ಇದ್ದಾರೆ. ಪ್ರಾಣೋವಾಯುಧಂ ಸರ್ವಂ ಭೂತಂ ವೇದಂ ಜಗತ್. ಈ ಇದನ್ ಜಗತ್ತು ಅಂತ ಏನಿದೆ, ಜಗತ್ತಲ್ಲಿ ಜ ಅಂದ್ರೇನೋ ಹುಟ್ಟಿರೋದು, ಗತ್ ಗಚ್ಚತಿ ಗತ್, ಹುಟ್ಟಿ ಚಲನೆ ಮಾಡ್ತಾ ಇರೋದು ಜಗತ್ತು. ಹುಟ್ಕೊಂಡು ಜ ಗಚ್ಚತಿ ಇದು ಗತ್, ಹುಟ್ಟಿ ಕ್ರಿಯೆ ಮಾಡ್ತಾ ಇದೆ, ವ್ಯಾಪಾರ ಮಾಡ್ತಾ ಇದೆ, ಅದನ್ನ ಇದಕ್ಕೆ ಜಗತ್ತಂತ. ಜನ ಹೇಳ್ತಾರೆ ಜಗತ್ತಲ್ಲಿ ಸ್ಥಾವರ ಜಂಗಮ ಜಗತ್ತಂತ ಹೇಳ್ತಾ ಇದೆ ಅಂತ. ಜ ಅಗ ಜಗ ಅಂತ. ಜ ಹುಟ್ಟಿದ್ದಾಗ ಆಗಲ್ಲ. ಜಗತ್ತಲ್ಲಿ ಅವ್ರು ಹೇಗ್ ಮಾಡ್ತಾರೆ ಅಂದ್ರೆ ಜಾಯಂತೆ ಗಚ್ಚಂತಿ ಅಂತಲ್ಲಿ ಜ ಅನ್ನೋದು ಹುಟ್ಟಿದ್ದಾಗ ಅನ್ನುವಾಗ ಸ್ಥಾವರ ತಗೊಳ್ತಾರೆ, ಬೆಟ್ಟ ಗುಡ್ಡಗಳು. ಗಚ್ಚಂತಿ ಅನ್ನೋದು ಜಂಗಮ ತಗೊಳ್ತಾರೆ. ಹುಟ್ಟಿದ್ದಾಗ ಪಂಚಭೂತಗಳು ಸಾವಿರ, ಜ ಗತ್ ಜಂಗಮ ಅಂತ ಹಾಗೆ ಮಾಡ್ತಾರೆ. ನಾನು ಜಾಯತೆ ಗಚ್ಚತಿ, ಹುಟ್ಟಿ ಮಾರ್ಪಾಡಾಗ್ತಾ ಇದೆ, ಹುಟ್ಟಿ ಚೇಂಜ್ ಆಗೋದೇ ಜಗತ್ತು ಅಂತ. ಯಥಾವ ಅರನಾಭೋ ಇತಿ ವಕ್ಷ್ಯತಿ. 7ನೇ ಅಧ್ಯಾಯದಲ್ಲಿ ಹೇಗೆ ಸ್ಪೋಕ್ಸ್ಗಳೆಲ್ಲ ಆ ಹಬ್ಬಕ್ಕೆ ಸೇರ್ಕೊಂಡಿದೆಯೋ, ಹಬ್ಬ ಗೊತ್ತಾ, ವೀಲಲ್ಲಿ ಹಬ್ಬ ಮಧ್ಯ ಸ್ಪೋಕ್ಸ್. ಸ್ಪೋಕ್ಸ್ಗೆ ಕನ್ನಡದಲ್ಲಿ ಹಾರೆಗೋಲು ಅಂತಾರೆ. ಹಾರೆಗೋಲು ಗುಂಬಕ್ಕೆ, ಗುಂಬ ಅಂತಾರೆ ಮಧ್ಯಕ್ಕೆ. ಗುಂಬ ಅಂದ್ರೆ ಸೆಂಟರ್ ಪಾಯಿಂಟ್, ಹಾರೆಗೋಲು ಅಂದ್ರೆ ಆ ಪಟ್ಟಿಗಳು, ಕೋಲುಗಳು. ನೀವು ಜಟ್ಕಾ ಗಾಡಿ ನೋಡಿರ್ಬೋದು, ಕುದುರೆದು ಆ ವೀಲು ಬೇರೆ, ವೀಲ್ ಹೊರಗಡೆ ಇದಾವ, ಅದು ಅಡಿ. ಆ ಕೋಲುಗಳು, ಆ ಮಧ್ಯ ಹಬ್ಬು, ಅದಕ್ಕೆ ಸೇರ್ಕೊಂಡಿರುತ್ತೆ ಕೋಲುಗಳು. ಹಾಗೆ ಕರೆಕ್ಟ್. ಆ ಕೋಲ್ ಇದೆಯಲ್ಲ, ಆ ಕೋಲುಗಳಿಗೆ ಅರ ಅಂತಾರೆ. ನಾಭಿ ಮಧ್ಯ ಸೆಂಟ್ರಲ್ ನಾಭಿ ಅಂತಾರೆ. ಇದಕ್ಕೆ ಆ ರೌಂಡಿಗೆ ನೇಮಿ ಅಂತಾರೆ. ಅದಕ್ಕೆ ನೇಮಿ ಅಂತಾರೆ. ನೇಮಿ, ಅರ ಮತ್ತೆ ನಾಭಿ 3 ಭಾಗ. ಅಂದ್ರೆ ಕನ್ನಡದಲ್ಲಿ 4 ಮಾಡ್ತಾರೆ. ಹೊಳಿ, ಪುಟ್ಟಿ, ಕೋಲ್, ಹಾರೆಗೋಲು, ಗುಂಬ 4 ಮಾಡ್ಕೊತಾರೆ. ಅದೇ ಇದಿದೆಯಲ್ಲ ಆ ಮರದ ಇದು, ಅದೇ ಕಬ್ಬಿಣದಿಂದ ಇದು ಕೊಡ್ತಾರೆ. ಈ ಜಟ್ಕಾ ಗಾಡಿಗೆ ರಬ್ಬರ್ ಕೊಡ್ತಾರೆ. ರಬ್ಬರ್ ಕೊಟ್ಟರು ಅದಕ್ಕೆ ಸ್ಮೂತ್ ಇರುತ್ತೆ ಓಡಕ್ಕೆ ಅಂತ. ಈ ಮರದ ಗಾಡಿ ಇರ್ತದೆ ಹಳ್ಳಿಗಳಲ್ಲಿ, ಆ ಮರದ ಗಾಡಿಗೆ ಕಬ್ಬಿಣದ ಒಂದು ರೌಂಡ್ ಇರುತ್ತೆ, ಕಬ್ಬಿಣದ ಒಂದು ಸ್ಟಪ್ಪದ್ದು ಪೂರ್ತಿ ಕೊಟ್ಟಿರ್ತಾರೆ. ಇದು ಆಗ್ತದೆ, ಟೈರು ಆಗ್ತದೆ. ಟೈರ್ ಹಾಕೋದು ಇದಕ್ಕೆ. ಇವಾಗ ಟೈರ್ ಗಾಡಿ ಬರ್ತಾ ಇದೆ ಇವಾಗ. ಅವಾಗ ಆ ಟೈರ್ ಗಾಡಿಗೆ ಮರ ಇಲ್ಲ. ರಾಡ್ ಹಾಕ್ತಾರಲ್ವಾ, ರಾಡ್ ಹಾಕಿದ್ಮೇಲೆ ಒಂದು ಇದು ಚಿಕ್ಕ ಕರ್ರ ಬರುತ್ತಲ್ಲ ನೋಡಿ, ಇದಕ್ಕೆ ಹಾಕ್ತಾರೆ, ಪೀಠಕ್ಕೆ ಹಾಕ್ತಾರೆ ನೋಡಿ ಕೆಳಗಡೆ ರಬ್ಬರ್, ಆ ತರ ಫುಲ್ ಹಾಕ್ತಾರೆ. ಗೊತ್ತಿಲ್ಲ, ನಮ್ಮೂರ್ ಕಡೆ ಎಲ್ಲರ ಮನೆಯಲ್ಲ ನಾನು ನೋಡಿಲ್ಲ. ನಾನು ಜಟ್ಕಾ ಗಾಡಿಗೆ ಇದು ಹಾಕಿದ್ರೆ ರಬ್ಬರ್ ಹಾಕ್ತಾರೆ. ಎತ್ತಿನ ಗಾಡಿಗೆ ಹಳಿ ಹಾಕ್ತಾರೆ. ಹಳಿ ಅಂತೀವಿ. ಹಳಿ, ಮರದ ಪುಟ್ಟಿ, ಮರದ ಕಾಲು, ಆಮೇಲೆ ಗುಂಬ ಅರದ.
ಅರಾಹ ನಾಭು ಸಮರ್ಪಿತಾ. ಹೇಗೆ ಹಾರೆಗೋಲುಗಳು ಕುಂಭಕ್ಕೆ ಸೇರ್ಕೊಂಡಿದೆಯೋ ಅದೇ ಈ ವಿಶ್ವವೆಲ್ಲವೂ ಪ್ರಾಣದಲ್ಲಿ ಒಂದಾಗಿದೆ. ಪ್ರಾಣ ಹಬ್ಬು, ವಿಶ್ವವೆಲ್ಲ ಹಾರೆಗೋಲುಗಳು. ಆ ಹಾರೆಗೋಲಾಗಿರ್ತಕ್ಕಂಥ ಸ್ಪೋಕ್ಸ್ ಆಗಿರುವ ವಿಶ್ವವೆಲ್ಲವೂ ಅದು ಕೇಂದ್ರ, ಸೆಂಟರ್ ಪಾಯಿಂಟ್ ಯಾರು? ಪ್ರಾಣ. ಇವಾಗ ಸೆಂಟರ್ ಪಾಯಿಂಟ್ ಹೇಗೆ ಪ್ರಾಣನೇ ಎಲ್ಲವೋ, ಪ್ರಾಣದಿಂದಲೇ ಅಸ್ತಿತ್ವ, ಪ್ರಾಣದಿಂದಲೇ ಅದರ ಕ್ರಿಯೆ, ಅಸ್ತಿತ್ವ, ಕ್ರಿಯೆ, ಬದಲಾವಣೆ ಅಡುಗು ಪ್ರಾಣಾತ್ಮಕವಾಗಿದೆ. ಪ್ರಾಣ ಮಹಾ ವ್ಯಾಕೃತ ಪ್ರಪಂಚದ ಸುಪ್ರೀಂ, ಆ ದೊಡ್ಡವನು. ಕ್ರಿಯಾತ್ಮಕ ಪ್ರಾಣ, ಅವನು ಪ್ರತಿ ಕ್ಷಣದಲ್ಲೂ ಕ್ರಿಯೆ ಮಾಡ್ತಾನೇ ಇರ್ತಾನೆ. ಅವನು ಒಂದು ಸೆಕೆಂಡಿನ 100 ಭಾಗದಲ್ಲೂ ಸುಮ್ಮನೆ ಇರೋಲ್ಲ. ಚಲನಾತ್ಮಕ. ಆ ಚಲನೆಯಿಂದ ಏನಾಗುತ್ತೆ? ಚಲನೆ ಜಾಸ್ತಿ ಕಮ್ಮಿ ಆಗುತ್ತಲ್ಲ, ಚಲನೆ ಜಾಸ್ತಿ. ದೇವರಂತ ಇದ್ ಮಾಡಿ ಯಾರು ಇದ್ ಮಾಡಿಲ್ಲ, ಪ್ರಾಣ ದೇವತೆ ಅಂತ. ಅದ್ರಲ್ಲಿ ನಾನು ಅಭಿಮಾನ ಪಟ್ಕೊಂಡು ಚೇತನಕ್ಕೆ ದೇವತೆ ಅನಿಸಿದ್ರು. ಈ ಒಂದು ಶರೀರದಲ್ಲಿ ಅಭಿಮಾನ ಪಟ್ಕೊಂಡು ಚೇತನಕ್ಕೆ ಜೀವ ಅನಿಸಿದ್ರು. ಅದೇ ಸಮಷ್ಟಿ ಆಗಿರ್ತಕ್ಕಂತಹ ಉಪಾಧಿಯಲ್ಲಿ ಅಭಿಮಾನ ಪಟ್ಕೊಂಡು ದೇವತೆ ಅಂತೀವಿ. ಅದು ಜೀವನೇ. ಇಂದ್ರನು ಜೀವನೇ, ಅಗ್ನಿ, ವರುಣ ಎಲ್ಲ ಜೀವನೇ. ಆದ್ರೆ ನಾವ್ ಯಾಕೆ ದೇವತೆ ಅಂತ ಕರಿತೀವಿ ಅಂತಂದ್ರೆ ಅವರಲ್ಲಿ ನಮಗಿಂತಲೂ 1000 ಪಟ್ಟು ಜಾಸ್ತಿ ಶಕ್ತಿ. ಅವರು ತೇಜೋಮಯ ಶರೀರ, ನಮ್ದು ಪಾರ್ಥಿವ ಶರೀರ. ಅವ್ರು ತೇಜೋಮಯ ಶರೀರ ಅಂದ್ರೆ ದೇವ. ದೇವ ಅಂದ್ರೆ ಬೆಳಗೋರು ಅಂತ. ಪ್ರಾಣ ಏನಾಗಿರ್ತಿಲ್ಲ ಅಲ್ಲ, ಪ್ರಾಣದ ಕ್ರಿಯೆ ಕಮ್ಮಿ ಇರುತ್ತೆ ಅಲ್ಲ, ಅಭಿವ್ಯಕ್ತಿ. ಅಭಿವ್ಯಕ್ತಿ ಕಮ್ಮಿ ಇರೋದ್ರಿಂದ ನಮ್ಗೆ ಆಕ್ಷನ್ ಆಗಿ ಮಾಡಕ್ಕಾಗಲ್ಲ. ಅವ್ಯ ಇಲ್ಲ ಅಂತ ಆಗೋದೇ ಇಲ್ಲ. ಅದು ಒಂದು ಪ್ರಾಣದ ಶಕ್ತಿ. ಫ್ರೀಸ್ ಆಗುತ್ತೆ, ಅದ್ರ ಕುಕ್ಕಟ್ಟು ಇದಾಗತ್ತಲ್ಲ, ಇರುತ್ತೆ. ಅಷ್ಟರ ಮಟ್ಟಿನ ಕ್ರಿಯೆ ನಮ್ಗೆ ಸಾಕಾಗಲ್ಲ. ಕ್ರಿಯೆ ಇದ್ರೆ ಅದು ನಮ್ಗೆ ಈ ಶಬ್ದದಲ್ಲೂ ಅಷ್ಟೇ ಫ್ರೀಕ್ವೆಂಟ್ ಇದೆಯಲ್ಲ. ನಾಯಿಗೆ ನಮಗಿಂತ ಜಾಸ್ತಿ ಫ್ರೀಕ್ವೆಂಟ್ ಬೇಕಾದ್ರೆ ಭೂಕಂಪ ಇದೆ, ನಮಗೆ ಯಾವ್ದೋ ಕೆಳಗಾಗ್ಬಿಟ್ಟು ಕೇಳಿಸೋದೇ ಇಲ್ಲ. ನನಗಂತೂ ಮಂದ ಇರೋದ್ರಿಂದ ಅವ್ರು ಹೇಳ್ತಾರೆ 25 ಫ್ರೀಕ್ವೆಂಟ್ 20, 15, 20 ಅಲ್ಲಿ ಮೇಲೆ ಕೇಳಿಸುತ್ತೆ. ಈಗ 15, 20, 15, 10 ಅದನ್ನ ಕೇಳಿಸೋದೇ ಇಲ್ಲ. ನಾಯಿಗೆ 5 ಕೇಳಿಸುತ್ತೆ. ಆರು ಸೂಕ್ಷ್ಮ ನಾಯಿ ಶ್ರೋತೇಂದ್ರದಲ್ಲಿ ಅದು ಬಹಳ ಶಾರ್ಪ್. ಅದ್ರಲ್ಲಿ ನಮಗೆ 10, 15, 20, 20 ಇದ್ರೆ ಬಹಳ ಸೂಕ್ಷ್ಮ ಅಂತೀವಿ. ನಲ್ಲಿ ಬಹಳ ಸೂಕ್ಷ್ಮ. ನಂದಿಗೆ ಪಿನ್ ಡ್ರಾಪ್ ಸೂಜಿ ಬಿದ್ದ ಅವ್ರಿಗೆ ಯಾರೋ ಬಂದು ತುಂಬಾ ಸೂಕ್ಷ್ಮ ಕಿವಿ. ಇದ್ದೆಲ್ಲವರು ರಾತ್ರಿ ಯಾರು ನನಗ ಅವ್ರಿಗೆ ಕಂಪೇರ್ ಮಾಡಕ್ಕಾಗಲ್ಲ. ನನ್ಗೆ 10 ಟೈಮಲ್ಲಿ 100 ಟೈಮ್ ಶಾರ್ಪ್. ಅವರು ತುಂಬಾ ವಿದ್ಯಾವಂತರು. ಈ ತರ ವಿಷಯಗಳು ಎಲ್ಲಾದ್ರೂ ಅಷ್ಟೇ. ಅವರು ಋಷಿ ಸದಸ್ಯರು, ಋಷಿ ಸಮಾನರು. ಅವರು ಧರ್ಮಶಾಸ್ತ್ರ ಫುಲ್ ಎನ್ಸೈಕ್ಲೋಪೀಡಿಯಾ, ಮನುಸ್ಮೃತಿ, ಆಪಸ್ತಂಭ ಎಲ್ಲ ತಲೆಯಿಟ್ಕೊಂಡಿದ್ರು. ಇಡೀ ವೇದ ತಲೆಯಿಟ್ಟು, ವೇದಾಂತ ಶಾಸ್ತ್ರ ಓದಿದ್ರು, ಜ್ಯೋತಿಷ್ಯದಲ್ಲಿ ಸೂರ್ಯ ಸಿದ್ಧಾಂತ ಓದಿದ್ರು. ತುಂಬಾ ಗಡಿ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಚಂಡ್ರು, ತುಂಬಾ ಬುದ್ಧಿವಂತರು. ನಮ್ದೆಲ್ಲ ನೋಡಿ ಇವ್ರೆ ನಮ್ಮ ತಂದೆಲ್ಲ ಮಧ್ಯದವರು. ಕೊಡೋರು ಒಂದು ಇಲ್ಲೇ ಇಟ್ಕೊತೀರ ಮನೇಲಿ. ಈಗ ನಮ್ಮ ಅಣ್ಣ ದೊಡ್ಡಣ್ಣ, ಈಗ ನಾನು ಮಧ್ಯ ನಮ್ಮ ತಂದೆಯವರು. ಕೊಟ್ಬಿಡು, ಅಲ್ಲಿ ಬೇರೆ ಇಟ್ಕೊಳ್ಳೋ ಮತ್ತು ಕೊಡ್ತೀನಿ, ಬೇಕಾಗಿದೆ ಕೊಡ್ತೀನಿ, ನಾನೇ ಕೊಡ್ತೀನಿ. ಭಕ್ಷಿತಿ ಅತಃ ತಮೇವ ಸರ್ವಂ ತತ್ತೇನ ಪ್ರಾಣ ಪ್ರತಿಪಾದನೇನ ಪ್ರಾಪಚ್ಚಿ ಪ್ರಪನ್ನೋಭೂವಂ. ಆದ್ದರಿಂದ ಆತನನ್ನೇ ಅದನ್ನ ಪ್ರಾಣ ಪ್ರತಿಪಾದನೆಯನ್ನ, ಪ್ರಾಣವನ್ನು ಪ್ರತಿಪಾದನೆ ಮಾಡುವುದರ ಮೂಲಕವಾಗಿ ಅದನ್ನೇ ನಾನು ಪಡ್ಕೊಂಡವರಾಗಿದ್ದೇನೆ. ಪ್ರಾಣಾತ್ಮ ರೂಪವನ್ನು ಪಡ್ಕೊಂಡಿದ್ದೀನಿ. ಅಂದ್ರೆ ಇಲ್ಲಿ ಉಪಾಸನೆ, ಇದು ಭಾವನೆಯಿಂದ ನಾನು ಪರಿಚ್ಛಿನ್ನವಾದ 5 ಅಡಿ 5.5 ಅಡಿ ದೇಹ ಅಲ್ಲ, ಅಖಂಡ ಜಗದಾತ್ಮನಾದ ಪ್ರಾಣ ಸ್ವರೂಪನೇ ನಾನು ಆಗಿದ್ದೀನಿ ಅಂತ ಹೇಳಿ ನಿರಂತರವಾಗಿ ಭಾವನೆ ಮಾಡ್ತಾ ಇರ್ಬೇಕು. ಬೇಡ್ಬಿಡಿದೆ ನಾನು ಅಂದ್ರೆ ಅಹಮಸ್ತಿ ಪ್ರಾಣ ಇಂದ್ರಿಯ ವಿಷಯ ಸಂಗೀ ಆಸುರೈ ಪಾಪಿ ಅದರ್ಶನೀಯ ವಿಶುದ್ಧ ವಾಗಾದಿ ಪಂಚಕಂಚ ಮದಾಶ್ರಯಾದ ಅಜ್ಞಾತ್ಯಾತ್ಮರವಂ ಆತ್ಮ ಚಾಹಂ ಸರ್ವಭೂತಾನಾಂ ಅಂತ ಹೇಳಿ ಒಂದು ಪಟ್ಟಿ ಮಾಡಿದ್ರೆ ಹಿಂಸಾಚಾರ. ಆ ಪಟ್ಟಿಯಂತೆ ಉಪಾಸನೆ ಮಾಡ್ಬೇಕು.
ಭಾವನೆ ಮಾಡ್ತಾ 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 ಅದೇ ತದ್ಭಾವವನ್ನು ಪಡ್ಕೊಂಡ್ಬಿಟ್ಟು ದೇವೋಭೂತ್ವ ದೇವಾನ ಇಲ್ಲೇ ದೇವತ್ವ ಪಡ್ಕೊಂಡ್ಬಿಡ್ತಾನೆ. ಶರೀರ ಬಿಟ್ಟ ಮೇಲೆ ಆ ಪ್ರಾಣ ದೇವತೆ ಒಂದಾಗ್ಬಿಡ್ತಾನೆ ಅಂತ ಈ ರೀತಿ ತಮೇವ ಪ್ರಾಪಚ್ಚಿ ಅದೇ ಪ್ರಪನ್ನೋಭವಂ, ನಾನು ಶರಣ ಹೊಂದಿದವನಾಗಿದ್ದೇನೆ, ಸೇರಿಕೊಂಡವನಾಗಿದ್ದೇನೆ. ತಥಾ ಭೂ ಪ್ರಪದ್ಯ ಇತಿ ತ್ರೀನ್ ಲೋಕಾನ್ ಭೂರಾದೀನ್ ಪ್ರಪದ್ಯ ಇತಿ ತದವೋಚಂ. ಹಾಗೆ ಭೂ ಪ್ರಪದ್ಯೆ ಅಂತ ಹೇಳುವಾಗ ಬರೀ ಉಪಲಕ್ಷಣ, ಭೂಮಿ ಒಂದೇ ಅಲ್ಲ, ಭೂಮಿ, ಅಂತರಿಕ್ಷ, ಜುಲೋಕ ಎಲ್ಲಾ ಲೋಕವನ್ನು ಪಡ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲವೂ ನಾನೇ ಆಗಿದ್ದೀನಿ, ಎಲ್ಲವೂ ನನ್ನಲ್ಲೇ ಇದೆ. ನಾನಿಲ್ಲದೆ, ನನ್ನ ಅರಿವಿಲ್ಲದೆ ಹೋದ್ರೆ ಲೋಕಕ್ಕೆ ಎಂಟಿಟಿ ಇಲ್ಲ, ಅಸ್ತಿತ್ವ ಇಲ್ಲ. ಆಮೇಲೆ ನನ್ನಲ್ಲೇ ಕನಸು ನನ್ನಿಂದಲೇ ಉಂಟಾಗಿ ನನ್ನಲ್ಲೇ ತೋರಿ ನನ್ನಲ್ಲೇ ಅಡುಗು ಹಾಗಿನಿ. ಈ ಎಚ್ಚರವು ನನ್ನಿಂದಲೇ ತೋರ್ತಾ ಇದೆ, ನಾನೇ ಎಚ್ಚರಿಕೆ ಕೇಂದ್ರ. ಹಾಗೆ ನನ್ನಲ್ಲೇ ಎಂಟಿಟಿ ಅಸ್ತಿತ್ವ ಪಡ್ಕೊಂಡಿದೆ. ಕೊನೆಗೆ ನಾನು ನಿದ್ದೆ ಹೋದ್ರೆ ಇದು ನನ್ನಲ್ಲೇ ಅಡಗತ್ತೆ. ಅದೇನು ಇದರ ತಿರುಳು ಏನು ನಾನೇ. ಹೇಗೆ ಮಡಿಕೆ ಹುಟ್ಟಿದ ಮಣ್ಣಿಂದ, ಮಡಿಕೆ ಇರೋದು ಮಣ್ಣಲ್ಲಿ, ಮಡಿಕೆ ಅಡಗೋದು ಮಣ್ಣಲ್ಲಿ. ಅದನ್ನ ಮಡಿಕೆ ಅನ್ನೋ ಮಣ್ಣಿಗೆ ಹೆಸರು, ಮಣ್ಣೆ ಈ ಆಕಾರದಿಂದ ಮಡಿಕೆ ಹೆಸರು. ಹಾಗೆ ಆರ್ನಮೆಂಟು ಅಂತ ಏನಂತೀವಿ ಎಲ್ಲ ಚಿನ್ನಕ್ಕೆ ಹೆಸರು. ಹಾಗೆ ಮೂಲ ಕಾರಣ ಈ ಜಗತ್ತಾಗಿ ತೋರ್ತಾ ಇದೆ ಅಂತ ಉಪನಿಷತ್ ಹೇಳ್ತಾರೆ. ಮೂಲ ಕಾರಣ ಯಾರು ಅಂದ್ರೆ ಈ ನಾನೇ ಪ್ರಾಣಾತ್ಮ. ಈ ಅದೇ ಯದವೋಚಂ ಭುವಃ ಪ್ರಪದ್ಯೈತಿ ಅಗ್ನ್ಯಾದೀನ್ ಪ್ರಪದ್ಯೈತಿ ತದವೋಚಂ. ಭುವಃ ಪ್ರಪದ್ಯ ಎನ್ನುವಾಗ ಅಗ್ನಿ, ವಾಯು, ಆದಿತ್ಯ. ಭೂ ಅನ್ನುವಾಗ ಭೂಮಿ, ಅಂತರಿಕ್ಷ, ದ್ಯುಲೋಕ. ಹಿಂದೆ 3 ಲೋಕ, 3 ದೇವತೆ, 3 ವೇದ ಎಲ್ಲ ನಾನು ಅಂತ ಇದು ಒಟ್ಟು ಸಮಷ್ಟಿಯಾಗಿ ಒಂದ್ಸಲ ಹೇಳುತ್ತೆ. ಸಮಷ್ಟಿಯಾಗಿನೇ ಯೂನಿವರ್ಸ್ ಎಂಟೈ ಉಂಡೆ ಆಗಿ ಹೇಳುತ್ತೆ. ಆಮೇಲೆ ಬಿಡಿಬಿಡಿಯಾಗೂ ನಾನು ಅಂತ ಹೇಳುತ್ತೆ, ಬೇರೆ ಬೇರೆಯಾಗಿ. ಅದೇ ಯದವೋಚಂ ಭುವ ಪ್ರಪದ್ಯ ಇತಿ ಅಗ್ನಾಜಿನ ಅಗ್ನಾಜಿನ ಪಡ್ಕೊಂಡಿದ್ದೀನಿ. ಅದೇ ಯದವೋಚಂ ಸ್ವಪ್ರಪದ್ಯ ಇತಿ ಋಗ್ವೇದಾಜಿನ ಪ್ರಪದ್ಯ ಇತ್ಯೇವ ತದವೋಚಂ ಇತಿ. ಇನ್ನು ಸ್ವಪ್ರಪದ್ಯ ಹೇಳ್ಕೊಂಡಿದ್ರಿಂದ ಅದು ಋಗ್ವೇದ, ಯಜುರ್ವೇದ, ಸಾಮವೇದ ನಾನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಅಂತ. ಭೂ ಭುವ ಸುಹ 3 ವ್ಯಾಹೃತಿಗೆ ಒಂದು 3 ಲೋಕ, ಇನ್ನೊಂದು 3 ದೇವತೆ, ಇನ್ನೊಂದು 3 ವೇದ. 3 ದೇವತೆ ಅಗ್ನಿವಾಯು ಆದಿತ್ಯ, 3 ವೇದ ಋಕ್ಕು ಸಾಮ, 3 ಲೋಕ ಭೂಮಿ, ಅಂತರಿಕ್ಷ, ದ್ಯುಲೋಕ. ಎಲ್ಲವೂ ನಾನಾಗಿದ್ದೀನಿ. ಒಟ್ಟು ಜಗತ್ತಲ್ಲ ಇಷ್ಟೇ, ಇಷ್ಟು ನಾನೇ ಆಗಿದ್ದೀನಿ ಎಂಬುದಾಗಿ ನಿರಂತರ ನಾನೇ ಆಗಿದ್ಮೇಲೆ ನಂಗೆ ಬೇಕು ಬೇಕೇ ಬರಲ್ಲ. ನನ್ನ ಕೈ ನಾನೇ ಆಗಿದ್ದೀನಿ, ಕೈ ಬೇಕು ಬೇಕೇ ಬರತ್ತೋ, ಕಾಲ ಆಗ್ಬಿಡಿವೆ. ಹಾಗೆ ಎಲ್ಲ ಪ್ರಪಂಚದ ಎಲ್ಲಾ ಬಂಗಾರವೂ ನಾನೇ, ಎಲ್ಲಾ ಹುಡುಗಿಯೂ ನಾನೇ, ಎಲ್ಲಾ ಹುಡುಗನೂ ನಾನೇ. ನಂಗೆ ಬೇಕು ಆಸೆ ಬರಲ್ಲ. ನನಗಿಂತ ಬೇರೆ ಅಂತ ಅಂದ್ಕೂಡ್ಲೇನೆ ಅದು ನನಗೆ ಬೇಕು ಆಸೆ ಬರುತ್ತೆ. ಯಥೋ ಭಿದ್ಯತೆ ತತಃ ಕಾಮಃ ಅಂತ. ಎಲ್ಲಿ ಭೇದ ಇರುತ್ತೋ ಅಲ್ಲಿ ಕಾಮ ಇರುತ್ತೆ, ಎಲ್ಲಿ ಅಭೇದ ಇರುತ್ತೋ ಅಲ್ಲಿ ಕಾಮ. ಸುಷುಪ್ತಿಯಲ್ಲಿ ಎಲ್ಲ ಅದ್ವೈತ ಅಭೇದ, ಅಲ್ಲಿ ಕಾಮ ಇಲ್ಲ. ಸುಷುಪ್ತಿಯಲ್ಲಿ, ಸ್ವಪ್ನದಲ್ಲಿ, ಎಚ್ಚರದಲ್ಲಿ ಭೇದ ಇರುತ್ತೆ, ಅಲ್ಲಿ ಕಾಮ ಇರುತ್ತೆ. ಭೇದಕ್ಕೆ ಕಾರಣ ಅಜ್ಞಾನ. ಅಜ್ಞಾನದಿಂದ ಆಸೆ ಹುಟ್ಟುತ್ತೆ. ಏನ್ ಅಜ್ಞಾನ? ಎಲ್ಲವೂ ಆಗಿದ್ದು ಇಷ್ಟೇ ನಾನು ಅನ್ಕೊಳ್ಳೋದು ಅಜ್ಞಾನ. ಏನೋಳ ಎಲ್ಲವೂ ಆಗಿದ್ದು ನಿಜಾಗ ರೀಲಿ ನಾನು ಏನೋ, ನಾನು ಹೇಗಿರೋನೋ, ಇಡೀ ಜಗದಾತ್ಮನು ಸರ್ವಾತ್ಮನಾಗಿರೋನು. ಜಗದಾತ್ಮನಾಗಿ ಸರ್ವಾತ್ಮನಾಗಿದ್ರು ಒಂದು 5 ವರ್ಷ ಇಷ್ಟೇ ನಾನು ಅನ್ಕೊಂಡ್ರೆ ಅಷ್ಟು ನಂಗೆ ಬೇಕು ಅಂತ ಆಸೆ ಬರುತ್ತೆ. ಬೇಕು ಅಂತ ಆಸೆ ಬಂದ ಕೂಡಲೇ ಕರ್ಮ ಮಾಡ್ತಾನೆ, ಕ್ರಿಯೆ ಮಾಡ್ತಾನೆ. ಕ್ರಿಯೆ ಮಾಡ್ಕೊಡ್ಲೇನೆ ರೇಷ್ಮೆ ಹೊಳ ತಾನೇ ಬಿಟ್ಕೊಂಡು ನೂಲ್ ಸಿಕ್ಕಾಕೊಂಡಂಗೆ ಆ ಕರ್ಮಕ್ಕೆ ಸಿಕ್ಕಾಕೊಂಡು ಮತ್ತೆ ಜನ್ಮ ತಗೋತಾನೆ, ಮತ್ತೆ ಸಂಸಾರ, ಮತ್ತೆ ಹುಟ್ಟು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಈ ಜಠರೇ ಶಯನಂ ಆತ್ಮತ. ಆದ್ರಿಂದ ಎಷ್ಟು ತನಕ ಆಸೆ ಇರುತ್ತೋ ಅವ್ನು ಹುಡ್ತಾನೆ ಇರ್ತಾನೆ. ಆಸೆಗಳು ಗುಳ್ಳೆ ಹಾಗೆ ನೀರು ಗುಳ್ಳೆ ಬರ್ತಾನೆ ಇರುತ್ತೆ. ಆ ಸರೋವರದಲ್ಲಿ ಕೊಳದಲ್ಲಿ ಎಲ್ಲ ಕಲ್ಲು ಇಲ್ಲಿ ಹಾಕಿ ಬಿಡ್ತಾ ಇರುತ್ತೆ. ಹಾಗೆ ಮನಸ್ಸಿನಲ್ಲಿ ಸಾವಿರಾರು ವಾಸನೆಗಳಿದೆ, ಅದು ಹೇಳ್ತಾನೆ ಇರುತ್ತೆ. ಅದಕ್ಕೊಂದು ಕಂಡಿದ್ದೆಲ್ಲ ಮುಂಡೆ ಇದ್ದಾವ ನಮ್ಮ ಹೇಳ್ತಾರೆ. ಕಂಡಿದ್ದೆಲ್ಲ ಬೇಕು ಅಂತ ಆಸೆ. ಏನು ಆ ಪೇಂಟ್ ಮಾಡಿದ ಆ ತಗೊಂಡು ಹೋಗ್ತೀನಿ, ಆ ಪೆನ್ ಇದೆ ಆ ಪೆನ್ ತಗೊಂಡು ಹೋಗ್ತೀನಿ. ಈ ಕೆಟ್ಟ ಆಸೆ ಅದು. ಕಂಡಿದ್ದೆಲ್ಲ ಬೇಕು. ಒಂದು ಬಟ್ಟೆ ಚೂರ ತಗೊಂಡು ಏನಕ್ಕೆ ಬೇಕು ಗೊತ್ತಿಲ್ಲ, ಒಂದು ಕಾಯಿಲೆ ಅದು. ಅದೊಂದು ಇದಕ್ಕೆ ಟೆಂಪ್ಟ್ ಆಗ್ಬಿಡುತ್ತೆ ಆ ಮೈಂಡ್ ಅವರಿಗೆ. ಅದು ಅದು ಗ್ರೀಡಿನೆಸ್ ಅಂತ. ಗ್ರೀಡಿನೆಸ್ ಕಂಡಿದ್ದೆಲ್ಲ ಬೇಕು ಅಂತ ಆಸೆ. ಅದು ಕಂಟ್ರೋಲ್ ಮಾಡ್ಬೇಕು ಮನಸ್ಸನ್ನ. ಬೇಕಿಲ್ಲ, ಅಲ್ಲೇ ಸಂತೋಷ ಪಡ್ತೀನಿ ಹೇಳೋದು. ಯಾವತ್ತೂ ಒಟ್ಟೆ ತಂದೆ ಹೇಳೋದು, ಅಂಗಡಿಗೆ ಹೋದ್ರೆ ಇನ್ಗೆ ಹೋದ್ರೆ ಎಲ್ಲ ಬಂದು ನಂಗೆ ಬೇಕು, ಅಲ್ಲೇ ನೋಡಿ ಸಂತೋಷ. ಭಗವಂತ ವಿಭೂತಿ ಎಷ್ಟೇ ಇಂತಿಂತ ಆರ್ನಮೆಂಟ್ ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ, ಅಪ್ಪ ಏನ್ ವಿಭೂತಿ, ಆ ಸಂತೋಷ. ನೀನು ತಂದು ಇಟ್ಕೊಂಡ್ರೆ ಸಂತೋಷ, ನಿನ್ ಕಲ್ಪನೆ ಅದು. ಸಂತೋಷ ಪಡ ಅದೇ ನಂದು ನೀ ಇಷ್ಟೇ ಇದೇ ನೀನು ಯಾಕೆ ಇದಕ್ಕೆ ಸೇರಿ ನಿಂದಾಗತ್ತೆ.
ಇವಾಗ ಈ ದೇಹ ನೀನಾಗಿದ್ರೆ ಇದಕ್ಕೆ ಸೇರಿ ನಿಂದ, ದೇಹವೇ ನಾನು ಸುಳ್ಳು, ಇದಕ್ಕೆ ಸೇರಿ ನಿಂದಾಗ್ಬಿಡತ್ತಾ? ಈ ದೇಹವೇ ನಿಂದಾಗಿರುವಾಗ, ನೀನ್ ಅಲ್ದೇ ಇದ್ದಾಗ ಈ ನಿಂದಕ್ಕೆ ಸೇರಿದ್ದಕ್ಕೆ ಸಂತೋಷ ಪಡ್ತೀನಿ ಅಂತಂದ್ರೆ ನಿನ್ ಭೂಮಿಗೆ ಸೇರಿದೆ ಸಂತೋಷ ಬಿಟ್ಕೋ. ಮನುಷ್ಯನಿಗೆ ಕಲ್ಪನೆ ಟೆಂಪರರಿ ಅದು ವಿವೇಕ ಇದ್ದೇನೆ ಆಸೆ ಬರುತ್ತೆ. ವಿವೇಕ ಸರಿಯಾಗಿದ್ರೆ ಆಸೆ ಬರಲ್ಲ. ಮನುಷ್ಯನಿಗೆ ಏನೋ ಕಲ್ಪನೆ ಇದೆಯಲ್ಲ, ಕಲ್ಪನೆಯಿಂದ ಆಸೆ ಬರುತ್ತೆ. ಅದು ಹೆಂಗೋ ಇರುತ್ತೆ, ಅದೇನೋ ಇರುತ್ತೆ, ಅದನ್ನ ಇಟ್ಕೊಂಡ್ರೆ ತುಂಬಾ ಸಂತೋಷ ಆಗುತ್ತೆ, ಅದನ್ನ ಮುಟ್ಟಿದ್ರೆ ಸಂತೋಷ ಆಗುತ್ತೆ, ಅದನ್ನ ತಿಂದ್ರೆ ಸಂತೋಷ. ಇದೆಲ್ಲ ಇಮ್ಯಾಜಿನೇಷನ್. ನಿಜವಾಗಿ ರಿಯಲ್ ಫ್ಯಾಕ್ಟ್ ಹೋದ್ರೆ ಗೊತ್ತಾಗ್ತದ ರೂಪ ಏನಿದೆ, ಇದು ಅದಲ್ಲ, ಇದು ಗಲೀಜು, ಇದು ನಾನೇ ಚಂದ, ನಾನೇ ಸುಂದರ. ಸತ್ಯಂ ಶಿವಂ ಸುಂದರಂ ಆತ್ಮ ಹೆಸರು. ಆತ್ಮ ಸತ್ಯ, ಆತ್ಮ ಶಿವ, ಆತ್ಮ ಸುಂದರ, ಕಲ್ಪನಾರಹಿತ. ಅದು ಬಿಟ್ಕೊಂಡು ಯಾವ್ದನೋ ಕಲ್ಪನೆ ಮಾಡಿ ಬೇಕು ಅಂತ ಹೇಳಿ ಜಗಳ ಮಾಡಿ, ಹಠ ಮಾಡಿ, ವಿರೋಧ ಕಟ್ಕೊಂಡು, ಅಸೂಯೆ ಪಟ್ಕೊಂಡು, ಅಗದ್ವೇಷಾದಿಗಳು ಸಿಕ್ಕಾಕೊಂಡು ನೂರಾರು ಜಂಜಾಟ. ಉಪದಿಷ್ಟಾನ್ ಮಂತ್ರಾನ್ ಜಪೇತ್ ಪೂರ್ವೋಕ್ತಂ ಅಜರಂ ಕೋಶಂ ಸಜಿಗ್ವತ್ಸಂ ಯಥಾವಜ್ಜಾತ್ವಾ. ಇಲ್ಲಿ ಉಪದೇಶ ಮಾಡಿದಾದ ಮಂತ್ರಗಳನ್ನ ಭೂಪ್ರಪದ್ಯೆ ಮಂತ್ರ ಜಪ ಮಾಡ್ಬೇಕು. ಆಮೇಲೆ ಹಿಂದೆ ಹೇಳಿದ ಅಜರಂ ಕೋಶಂ, ಮುಪ್ಪಿಲ್ಲದ ಕೋಶ, ಭುವನ ಕೋಶ. ಭುವನ ಕೋಶ ಗೊತ್ತಾ? ಭೂಮಿ ಬುದ್ಧ ಅಂತರಿಕ್ಷೋದರ ಅಂತರಿಕ್ಷ ಅಂತರಿಕ್ಷಂ ಅಂತರಿಕ್ಷೋದರ ಕೋಶಃ ಎಲ್ಲ ಹೇಳ್ಬೇಡ. ಏಷೋ ಉಷಧಾನೋ ವಿದ್ಯತೆ ಏವಂ ವೇದ. ಅಲ್ಲ ಸಸ್ಯ ಪ್ರಾಚೀನ ಜುಹೋರ್ನಾಮ ಮಾಡಿ ಕೂಡ ಧ್ಯಾನ ಮಾಡ್ಕೊಂಡು ಯಥಾವಧ್ಯಾತ್ಮ, ಯಥಾವತ್ತಾಗಿ ಅಂದ್ರೆ ಹೇಗಿದೆಯೋ ವಿಶ್ವಕೋಶ, ಜುಹೂತ್ ಹೆಸರು, ಸಹಮಾನ ದಕ್ಷಿಣ, ರಾಜ್ಞಿ ಪಶ್ಚಿಮ, ಸುಭೂತ ಉತ್ತರ, ಆಮೇಲೆ ಅದು ವಾಯು ದಿಕ್ಕಿನ ವತ್ಸ ಕರುವಾಗಿದೆ, ಅದು ಯಾವತ್ತೂ ಬಿಟ್ಟಿಲ್ಲ ಅಂತ ಧ್ಯಾನ ಮಾಡುತ್ತಾ ನಾನೇ ಇಡೀ ವಿಶ್ವಾತ್ಮನಾಗಿದ್ದೀನಿ. 3 ಲೋಕವಾಗಿ, 3 ವೇದವಾಗಿ, 3 ಇದು ದೇವತೆಯಾಗಿ ಎಲ್ಲವೂ ನಾನಾಗಿದ್ದೀನಿ ಭಾವನೆ ಮಾಡ್ತಾ ಕೂತ್ಕೊಂಡು 2 ಸಲ ಯಾಕೆ ಹೇಳ್ತು? ತದವೋಚಂ ಆದರಕ್ಕಾಗಿ. ಈ ಉಪಾಸನೆಯಲ್ಲಿ ಪ್ರೀತಿ ತೋರಿಸ್ರಿ, ಶ್ರದ್ಧೆ ತೋರಿಸ್ರಿ, ಭಕ್ತಿ ತೋರಿಸ್ರಿ, ಆದರದಿಂದ ಮಾಡಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬೋಣ. ಇನ್ನೊಂದು ಇದು ಉಪಾಸನೆ. ಏನು ಉಪಾಸನೆ? ದೀರ್ಘ ಜೀವನಕ್ಕಾಗಿ ಒಂದು ಉಪಾಸನೆ. ಪುರುಷೋ ವಾವ ಯಜ್ಞ ತಸ್ಯ ಯಾನಿ 40 ವರ್ಷಾಣಿ ತತ್ಪ್ರಾತಃ ಸವನಂ 40 ಗಾಯತ್ರಿ ಗಾಯತ್ರಂ ಪ್ರಾತಃ ಸವನಂ ತದಸ್ಯ ವಸವೋ ಅನ್ವಾಯಿತೋ ಪ್ರಾಣಾವಾವಸವಃ ಪ್ರಾಣಾವಾವ ಏತೇ ಹೀದಕಂ ಸರ್ವಂ ವಾಸಯಂತಿ. ಪುರುಷಃ ವಾವ ಯಜ್ಞಃ ತಸ್ಯ ಯಾನಿ 40 ಅಕ್ಷರಾಣಿ ವರ್ಷಾಣಿ ತದ್ ಮಾತ್ರ ಮುಕ್ಕಾಯ್ತಾ? ಸವನಂ 40 ಗಾಯತ್ರಿ ಗಾಯತ್ರಂ ಪ್ರಾತಃಸವನಂ ತದೋ ಅಸ್ಯ ವಸವಃ ಅನ್ವಾಯಿತಾಃ ಪ್ರಾಣಾಃ ವಾವ ವಸವಃ ಏತೆ ಹಿ ಇದಂ ಸರ್ವಂ ವಾಸಿತಿ. ಅಂತಿದ್ದಾನ ಪುರುಷ ಅಂದ್ರೆ ಮನುಷ್ಯ ಅಂತ, ಅವನೇ ಒಂದು ಯಜ್ಞ ಸ್ವರೂಪ ಅಂತ ಇದೆ. ಯಜ್ಞ ಹೊರಗಡೆ ಏನೋ ಅಲ್ಲ. ಯಜ್ಞ ಏನು ಅಗ್ನಿ ಇಟ್ಕೊಂಡು, ಆ ಸೌಟ್ ಇಟ್ಕೊಂಡು ಮಾಡೋದು, ತುಪ್ಪ ಹಾಕೊಂಡು, ದರ್ಬೆ ಹಾಕೊಂಡು, ಸುತ್ತ ಹಾಕೊಂಡು ಮಂತ್ರ ಹೋಮ ಮಾಡೋದು, ಅದು ಲೌಕಿಕ ಭೌತಿಕ ಯಜ್ಞ. ಇದು ಆಧ್ಯಾತ್ಮಿಕ ಯಜ್ಞ. ಇದಕ್ಕೆ ಆ ಯಜ್ಞದಲ್ಲಿ 3 ಸವನ ಇದೆ. ಪ್ರಾತಃ ಸವನ, ಮಾಧ್ಯಮ ಸವನ, ತೃತೀಯ ಸವನ ಅಂತ ಹೇಳಿ ಸೋಮಯಾಗದಲ್ಲಿ 3 ಸವನ ಬರುತ್ತೆ. ಸವನ ಅಂದ್ರೆ ಏನು? ಶೂಯತೆ ಸೋಮಃ ಅಸ್ಮಿನ್ ಇದು ಸವನಂ. ಈ ಕಾಲದಲ್ಲಿ ಸೋಮವನ್ನು ಹಿಂಡುತ್ತಾರೆ. ಸವನಂ ಅನ್ನೋದು ಲಿಟ್ಟು. ಶು ಅಭಿಷಮೆ ಧಾತು. ಶು ಅಭಿಷಮೆ ಧಾತುವಿಗೆ ಶೂಯತೆ ಧಾತು ಲಟ್ಟು. ಶೂಯತೆಗೆ ಸವನಂ ಅಂತ ಲಿಟ್ ಪ್ರತ್ಯಯ, ಅಂದ್ರೆ ಹಿಂಡುವಿಕೆ ಅರ್ಥ.
ಸೋಮವನ್ನು ಹಿಂಡ್ತಾರೆ. ಸೋಮ ಬಳ್ಳಿಯನ್ನ ಇಟ್ಕೊಂಡು ಅದ ಜಜ್ಜಿ ಆಮೇಲೆ ಅದನ್ನ ಈಗ ಹಿಂಡ್ತಾರೆ. ಹಿಂಡಿದ ರಸ ಬೀಳುತ್ತೆ ಅದನ್ನ, ಅದ್ ನೀರ್ ಹಾಕೊಂಡು ಹಿಂಡ್ತಾರೆ. ತುಂಬಾನೇ ಶ್ಲೋಕದಲ್ಲಿ ಸೋಮ ಬಗ್ಗೆ ಇದೆಯಲ್ವಾ? ಸೋಮ ಭಾರಿ ವಿಶೇಷ ಯಜ್ಞದಲ್ಲಿ, ಹೌದಾ? ಯಜ್ಞಕ್ಕೆ ಭಾರಿ ಶ್ರೇಷ್ಠ. ಸೋಮ ಅಂದ್ರೆ ಜಗತ್ತಿನ ಅನ್ನಕ್ಕಲ್ಲ ಹೆಸರು. ಅದು ಫಾರ್ ಎಕ್ಸಾಂಪಲ್ ಸೋಮ ಅಂದ್ರೆ ಉಮಯ ಸಹ ವರ್ತೈತಿ ಸೋಮ. ಸಾ ಉಮಾ ಸೋಮ, ಉಮೆಯಿಂದ ಕೂಡಿಕೊಂಡು ಶಿವ ಪಾರ್ವತಿಯರನ್ನೇ ಕೂಡ್ಕೊಂಡು ಸೋಮ. ಸೋಮ ಅಂದ್ರೆ ಇನ್ನು ಸೋಮ ಚಂದ್ರನಿಗೂ ಸೋಮ ಅಂತಾರೆ, ಅವನು ಅನ್ನಾಭಿಮಾನಿ ದೇವತೆ. ಹಾಗಾದ್ರಿಂದ ಇಡೀ ಸಾ ಉಮಯ ವರ್ತೈತಿ ಸಮಾಸ ಜಗತ್ತಿನ ಪುಲ್ಲಿಂಗ ಸ್ತ್ರೀಲಿಂಗವಷ್ಟು ಸೇರ್ಕೊಂಡು ಸೋಮ ಆಗಿದೆ. ಜಗತ್ತಿರೋದು ಅಷ್ಟ ಎರಡೇ ಜಾತಿ, ಒಂದು ಪುರುಷ ಸ್ತ್ರೀ ಜಾತಿ, ಅದಷ್ಟು ಸೋಮ. ಅದೆಲ್ಲೂ ಇದಾಗಿದೆ. ಅನ್ನಕ್ಕೆ ಹೆಸರು ಸೋಮ ಅಂತ. ಆ ಅನ್ನ ಅನ್ನೋದು ಸ್ಥಿತಿಕರ. ನಮ್ಮ ಬದುಕೊಂಡಿರುವಾಗ ಅನ್ನ ಇದ್ರೆ ಬದುಕಕ್ಕಾಗಲ್ಲ. ಅನ್ನನ್ ದಾಮ ಅಂದ್ರೆ ಹಗ್ಗ. ಹಾಗಾದ್ರಿಂದ ಸೋಮವನ್ನು ನಾವು ಸರಿಯಾಗಿ ಹೋದ್ರೆ ಫುಡ್ ಪಾಯ್ಸನ್ ಆಯ್ತದೆ, ನಮ್ಗೆ ಬದುಕಾಯ್ತು, ಕಥೆ ಮುಗೀತು. ಸೋಮ ಚೆನ್ನಾಗಿ ಶುದ್ಧವಾಗಿರ್ಬೇಕು, ಪ್ಯೂರ್ ಆಗಿರ್ಬೇಕು. ಶುದ್ಧವಾದ ಅನ್ನವನ್ನ ಹೊರಗಡೆ ತಿನ್ನೋದು ಜ್ಯೂಸ್ ತಿನ್ನೋದೆಲ್ಲ ಮಾಡ್ಬಾರ್ದು. ಮನೇಲಿ ಏನು ಮಾಡ್ಕೊಬೇಕು ಹೊರತು ಅದು ತಿಂದು ಗಿಂದು ಮಾಡ್ಬಿಟ್ರೆ ಅದು ಸೋಮ ಕೆಟ್ಟಬಿಡುತ್ತದೆ. ಔಷಧಿಗಳಿಗೆಲ್ಲ ರಾಜ. ಹಾಗಾಗಿಂದ ಪುರುಷ ಅಂತ ಆ ಸೋಮವನ್ನ ಹಿಂಡುತ್ತಾರೆ. ಪ್ರಾತಃಸವದಲ್ಲೂ ಹಿಂಡ್ತಾರೆ, ಮಾಧ್ಯ ಸವದಲ್ಲೂ ಹಿಂಡುತ್ತಾರೆ. ತೃತೀಯ ಸವದಲ್ಲಿ ಮಾತ್ರ ಹೊಸದಾಗಿ ಹಾಕೊಂಡು ಹಿಂಡಲ್ಲ, ಹಿಂಡಿತಾನೆ ಹಿಂಡ್ತಾರೆ, ಇನ್ನೊಂದ್ಸಲ ಹಿಂಡ್ತಾರೆ. ಇಲ್ಲಿ ಅದಕ್ಕೆ ಏನ್ ಮಾಡ್ತಾ ಇದೆ ಅಂದ್ರೆ ಪುರುಷನನ್ನೇ ಅಂದ್ರೆ ಅವನ ಮನುಷ್ಯನ್ನೇ ಸೋಮ ಯಜ್ಞ ಮಾಡಿ ಅದಕ್ಕೆ 24 ವರ್ಷ ಇದೆಯಲ್ಲ ಅದು ಪ್ರಾತಃಸವನ ಅಂತ. ಇವಂದು ಇನ್ನು 1ನೇ ಹುಟ್ಟಂದಿನಿಂದ 24 ವರ್ಷದವರೆಗೆ ಪ್ರಾತಃಸವನ. ಯಾಕೆಂದ್ರೆ 24ಕ್ಕೆ ಏನ್ ವಿಶೇಷ ಅಂದ್ರೆ ಚತುರ್ವಿಂಶತಿ ಖಲಾ ಗಾಯತ್ರಿ ಮಂತ್ರಕ್ಕೆ 24 ಅಕ್ಷರ ಇದೆ. ಪ್ರಾತಃಸವನಕ್ಕೂ ಗಾಯತ್ರಿಯೇ ಅಭಿಮಾನಿ ದೇವತೆ. ಗಾಯತ್ರಿ ಪ್ರಾತಃಸವನ ಪ್ರಾತಃಸವನ ಗಾಯತ್ರಿ ಛಂದಸ್ಸು. ಗಾಯತ್ರಿ ಛಂದಸ್ಸಿಗೆ 24 ಅಕ್ಷರ. ಪುರುಷನ ಆಯುಷ್ಯನಲ್ಲೂ 24 ವರ್ಷ ಆಯುಷ್ಯಿದೆಯಲ್ಲ ಅದನ್ನು ಪ್ರಾತಃಸವನ ಅಂತ ಧಾನ್ಯ ಮಾಡ್ಬೇಕಂತೆ. ಅದಕ್ಕೆ ವಸುಗಳು ಅಭಿಮಾನಿ ದೇವತೆಗಳು. ವಸುಗಳು ಅಂದ್ರೆ 8 ವಸುಗಳು. ಯಾರವರು? ಭೂಮಿ, ಅಂತರಿಕ್ಷ, ದ್ಯುಲೋಕ, ಅಗ್ನಿ, ವಾಯು, ಆದಿತ್ಯ, ದ್ಯುಲೋಕ, ನಕ್ಷತ್ರ. 8 ಚಂದ್ರ ನಕ್ಷತ್ರ. ಇವುಗಳಿಗೆ ವಸುಗಳು ಅಂತ. ಯಾಕೆ ಇವ್ರಿಗೆ ವಸು ಅಂತ ಹೆಸರು? ಎಲ್ಲವನ್ನೂ ವಾಸ ಮಾಡಿಸ್ಕೊಂಡಿದ್ದಾರೆ. ಎಲ್ಲರೂ ಅದರಲ್ಲೇ ವಾಸವಾಗಿರೋದು. ಯಾವುದು ಎಲ್ಲವನ್ನು ವಾಸ ಮಾಡಿಸಿಕೊಂಡಿದೆಯೋ ಅದನ್ನ ಅವ್ರಿಗೆ ವಸುಗಳು. ವಾಸಿ ಅಂತ ವಸವಹ, ನಾವು ಅದರಲ್ಲೇ ವಾಸವಾಗಿದ್ದೀವಿ ಅಂತ. ಯಾವುದು ಹಾಗಾದ್ರೆ? ಪ್ರಾಣವಾಸವಹ, ಪ್ರಾಣವೇ ವಸುಗಳು. ಅದರಿಂದಲೇ ಎಲ್ಲವೂ ಪ್ರಾಣ ಎಲ್ಲವನ್ನು ವಾಸ ಮಾಡ್ಕೊಂಡಿದೆ ಅಂತ. ಪುತ್ರಾಯುಷಃ ಉಪಾಸನ ಮುಕ್ತಂ ಜಪಶ್ಚ. ಮಗನ ಆಯುಷ್ಗೆ ಜಪವನ್ನು ಹೇಳಿದ್ವಿ, ಉಪಾಸನೆಯನ್ನು ಹೇಳಿದ್ವಿ ಹಿಂದಿನ ಇದರಲ್ಲಿ. ಭೂಪ್ರವಧಿ ಅಮುನ ಅಂದ್ರೆ ಮಗನ ಆಯುಷ್ಯಕ್ಕೂ ವರಿಷ್ಠ ಕೋಶ ಬರುತ್ತೆ. ಜಪವನ್ನು ಹೇಳಿದ್ವಿ. ಜಪ ಏನು? ಉಪಾಸನೆ ಅದು. ಹೌದು. ವರಿಷ್ಠಕೋಶ ಪ್ರಪದ್ಯ ನಾಮನ ಜಪ. ಭೂ ಅಂತರಿಕ್ಷೋದರ ಕೋಶ ಉಪಾಸನೆ. ಎರಡನ್ನೂ ಹೇಳಿದ್ವಿ ಮಗನ ಆಯುಷ್ಯಗಾಗಿ. ಅಥ ಇದಾನೀಂ ಆತ್ಮನಃ ದೀರ್ಘ ಜೀವನಾಯ ಉಪಾಸನ ಜಪಂಚ ವಿಧತ್ ಆಹಾ. ಬರೀ ಮಗ ಇದ್ಬಿಟ್ರೆ ಇವನೇ 30 ಹೋಗ್ಬಿಟ್ರೆ ವೇಸ್ಟ್. ಮಗನ ಇದನ್ನ ಸುಖವನ್ನು ಆನಂದವನ್ನು ನೋಡಿ ಅನುಭವಿಸ್ಬೇಕು. ತಾವು ತುಂಬಾ ಇಷ್ಟ ಬರಬೇಕು. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ನೋಡಿ ಎಲ್ಲ ಖುಷಿಯಾಗಿರೋದು ನೋಡಿದ್ರೆ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. 8 ಜನ ಇವನಿಗೆ ಗಂಡು ಮಕ್ಕಳು, 5-6 ಜನ ಹೆಣ್ಮಕ್ಳು. 8 ಜನಕ್ಕೂ ಬತ್ತ 5-6 ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ. ಅದು ಒಂದು 60-70 ಜನ ಆಗ್ತಾರೆ. ದೊಡ್ಡ ಹಾಲಲ್ಲಿ ಎಲ್ಲ ಒಟ್ಟಿಗೆ ಊಟ ಮಾಡಿದ್ರೆ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿರ್ತದೆ ಸಂಸಾರ. ಹಾಗೆ ನನಗೊಬ್ರು ಅವನಿಗೊಬ್ರು ಅಂತ ಅಂದ್ಬಿಟ್ರೆ ಏನ್ ಬದುಕಾದು ಅಂತ ಬಂಡಿ ಜೀವನ. ದಂಡ ಒಬ್ಬ ಮಗನೆಲ್ಲ ಒಂದು ಮಗು ಅಂತ ಹೇಳ್ತಾರೆ. ದುಡ್ಡೆಲ್ಲ ಸಂಪತ್ತು, ಮನೆಯೆಲ್ಲ ಕಾರೆಲ್ಲ, ಮಕ್ಕಳು ಪಶು ಸಂಪತ್ತು, ಮಕ್ಕಳ ಸಂಪತ್ತು. ಅಚೇತನ ಚೇತನಕ್ಕೆ ಬೆಲೆ ಇರಬೇಕು. ಯಾವ ದಶಾಸ್ವಾಂ ಪುತ್ರಾನಾಧೇಹಿ 10 ಮಕ್ಕಳು ಹೆಚ್ಕೊಳ್ಳಿ ಅಂತ ಹೇಳ್ತಾರೆ. ಇರ್ಬೇಕು. 20 ವರ್ಷಕ್ಕೆಲ್ಲ ಮುಸ್ಲಿಂ ಆಗ್ಬಿಡ್ತಾರೆ ದೇಶದಲ್ಲೇ.
ಈ ರೀತಿ ಕಮ್ಮಿ ಆಗ್ತಾ ಹೋದ್ರೆ ಮುಸ್ಲಿಂ ಹೆಚ್ಚಾಗ್ಬಿಟ್ರು ಮುಸ್ಲಿಂ ದೇಶ ಆಗತ್ತೆ ಹೊರತು ನಮಗೆ ಹಿಂದೆ ಆಗೋದು ಪಾಕಿಸ್ತಾನ ಆಗತ್ತೆ. ಇದು ಹಿಂದೂ ಹೋಗ್ಬಿಡ್ತಾರೆ, ಇರೋದೇ ಇಲ್ಲ. ಈಗ ಒಬ್ಬೊಬ್ರಿಗೂ 5, 6, 8, 10 ಇದ್ರೆ ಚೆನ್ನಾಗಿ ಬೆಳೀತಾರೆ. ಈಗ ಕರೋನಾ ಬೇರೆ ಬರ್ತಾ ಇದೆ, ದೊಡ್ಡ ಇನ್ನೊಂದು ರೋಗ ಬೇರೆ ಬರ್ತಾ ಇದೆ. ಅದೇನೋ ಬಂದ್ಬಿಡ್ತು ವಾಶ್ ಔಟ್ ಎಲ್ಲ. ಬಾಯಿ ಹೆಣ್ಮಕ್ಳು 5, 6 ಹೆಣ್ಮಕ್ಳು ಒಬ್ಬೊಬ್ರಿಗೂ ಎಲ್ಲ ಇದ್ದು ಬಿಟ್ಟು ಚೆನ್ನಾಗಿ ಇದ್ಬಿಟ್ರೆ ಅವಾಗ ಹಂಗೆ ಮಗ ತುಂಬಾ ದಿವಸ ಬದುಕಿದ್ರೆ ತಾನು ಅಲ್ಪ ಜೀವಿ ಆದ್ರೆ ತನಗೇನು ಸುಖ ಇಲ್ಲ ಅಂತ ಮಾಡ್ಕೊಂಡು ಇದಾನಿ ಆತ್ಮನೋ ದೀರ್ಘ ಜೀವನ, ತಾನು ತುಂಬಾ ದಿವಸ ಬದುಕಿರ್ಬೇಕು, 100, 110, 120 ಬದುಕೊಂಡಿರ್ಬೇಕು ಅನ್ನೋಕ್ಕೋಸ್ಕರವಾಗಿ ಈ ಒಂದು ಉಪಾಸನೆಯನ್ನು ವಿಧಾನ ಮಾಡ್ತಾ ಶ್ರುತಿ ಹೇಳ್ತಾ ಇದೆ. ಈ ಉಪಾಸನೆ ಮಾಡಿ ನೀವು ಚೆನ್ನಾಗಿ ಬದುಕ್ತೀರಾ. ಜೀವನ್ ಹಿ ಸ್ವಯಂ ಪುತ್ರಾದಿ ಫಲೇನ ಯುಜ್ಯತೆ ನಾನ್ಯಥಾ ಇತ್ಯತಃ ಆತ್ಮಾನಂ ಯಜ್ಞಂ ಸಂಪಾದಯತಿ. ತಾನು ಬದುಕಿದ್ರೆ ಮಕ್ಕಳ ಮುಂತಾದಗಳ ಫಲವನ್ನು ಅನುಭವಿಸ್ತಾನೆ. ಇಲ್ಲಿ ಮಕ್ಕಳಿಗೆ ಚೆನ್ನಾಗಿ ಎಲ್ಲರೂ ಒಬ್ಬೊಬ್ಬ ಮಕ್ಕಳು ಕೋಟೀಶ್ವರಾಗಿ ಎಲ್ಲ ಚೆನ್ನಾಗಿದ್ರೆ ಅದನ್ನ ನೋಡಿ ಸಂತೋಷ ಪಡೋಕೆ ಏನಿರಲ್ಲ ಅಲ್ಲ. ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿ ಅನುಕೂಲದಿಂದ ಕೂಡ್ಕೊಂಡಿದ್ದು, ಎಲ್ಲರೂ 2, 3 ಬೆಂಗಳೂರಿಗೆ ಫ್ಲಾಟ್ ತಗೊಂಡು 5, 6 ಕಾರ್ ಇಟ್ಕೊಂಡು ಚೆನ್ನಾಗಿ ಮಕ್ಕಳು ಮಗಳು ಎಲ್ಲ ವಿದ್ಯಾವಂತರಾಗಿ ವಿಧೇಯರಾಗಿದ್ರೆ ಅವರ ಜೊತೆಲಿ ಇರೋದೇ ಒಂದು ಆನಂದ. ಅದನ್ನ ಪಡ್ಕೊಂಡು ತಾನು 20, 30, 40 ಹೋಗ್ಬಿಟ್ರೆ ಏನ್ ಪ್ರಯೋಜನ ಆಯ್ತು? ಅದರಿಂದ ತಾನು ಬದುಕಿದ್ರೆ ಮಕ್ಕಳೇ ಮುಂತಾದ ಫಲದಿಂದ ಕೂಡ್ಕೊಳ್ತಾನೆ, ಹಿಡಿಯೋದೇ ಇಲ್ಲ ಅಂತ. ಅದರಿಂದ ತನ್ನನ್ನೇ ಯಜ್ಞ ರೂಪ, ಯಜ್ಞ ಪುರುಷ, ಯಜ್ಞ ಸ್ವರೂಪ ಅಂತ ಭಾವನೆ ಮಾಡ್ಕೊಂಡು ಯಜ್ಞ ಸ್ವರೂಪನಾದ ನನಗೆ 3 ಸವನ, ಒಂದು ಪ್ರಾತಃ ಸವನ, ಮಾಧ್ಯಮ ಸವನ, ತೃತೀಯ ಸವನ ಅಂತ 3 ಭಾಗ ಮಾಡ್ಕೊಂಡು ಆಯುಷ್ಯವನ್ನ ಒಂದು 24, ಇನ್ನು 44, ಇನ್ನು 48 ಎಷ್ಟಾಗತ್ತೆ ಕೂಡ ಬರಲ್ಲ. 48, 48, 116 ಮುಂಚೆ ಇನ್ಸ್ಪೆಕ್ಟರ್ ತನ್ನನ್ನು ಯಜ್ಞ ಎಂಬುದಾಗಿ ಸಂಪಾದನೆ ಮಾಡ್ಕೊತಾರೆ. ಕಾರ್ಯಕರ ಸಂಘಾತಃ ಯಥಾಪಿ ಸಿದ್ಧ ಏವ ವಾವಶಬ್ದೋ ಅವಧಾರಣಾರ್ಥಃ. ಪುರುಷ ಅಂತಂದ್ರೆ ಒಂದು ಬದುಕಿನಿಂದ ಕೂಡಿಕೊಂಡ ತಲೆ ಕೈ ಕಾಲಿರ್ತಕ್ಕಂತಹ ಮನುಷ್ಯ ಅಂತ. ಕೆಲವು ಕಾಂಟೆಕ್ಸ್ಟ್ ಪುರುಷ ಅಂದ್ರೆ ಪರಮಾತ್ಮ ಪುರುಷ ಅಂತಾರೆ. ಇಲ್ಲಿ ಪರಮಾತ್ಮ ಅಂತ ತಗೋಬೇಡಿ. ಈ ಯಜ್ಞಕ್ಕೆ ಸಂಬಂಧಪಟ್ಟ ಅದು ಬದುಕಿನಿಂದ ಕೂಡಿಕೊಂಡವನಾದ, ದೇಹೇಂದ್ರಿಯ ಸಂಘಾತದಿಂದ ಕೂಡಿಕೊಂಡ, ಲೋಕದಲ್ಲಿ ಹೇಗೆ ಪ್ರಸಿದ್ಧ ಏನೋ ಮನುಷ್ಯ. ಪುರುಷ ಇಲ್ಲಿ ಗಂಡಸು ಅಂತಲ್ಲ, ಮನುಷ್ಯ ಅಂತ ಅರ್ಥ. ವಾವ ಅನ್ನೋ ಶಬ್ದ ಇದೆಯಲ್ಲ ಅದು ಅವಧಾನ, ಅವನೇ ನಿಜವಾಗಿ ಯಜ್ಞ ಅದಲ್ಲ, ಇವನೇ ಯಜ್ಞ. ಅವಧಾನ ಮಾಡೋದು, ಅವಧಾನ ಇಂಗ್ಲಿಷಲ್ಲಿ ಎಂಫೆಸಸ್ ಅಂತಾರೆ. ಮತ್ತೆ ಎಂಫೆಸಸ್ ಒತ್ತು ಹೇಳೋದು. ಎಂಫೆಸಸ್ ಒತ್ತೆ ಬರ್ಲೇಬೇಕು, ಬರ್ಬೇಕು, ಬೇರೆ ಎಂಫಸೈಸ್ ಗೊತ್ತು ನಿಮ್ಗೆ. ಇಲ್ಲ ಅಂತಿರೋದು ಕೇಳಿದ್ರೆ ಇಲ್ಲ ಗೊತ್ತಿರುತ್ತೆ. ಯಜ್ಞ ಆಯ್ತ ಸಹ ಅವನೇ ಯಜ್ಞ, ಅವನೇ ಯಜ್ಞ, ಬೇರೆ ಯಜ್ಞ ನೋಡಬೇಡಿ, ಇವನೇ ಯಜ್ಞ. ತಥಾ ಹಿ ಸಾಮಾನ್ಯ ಸಂಪಾದಯತಿ ಯಜ್ಞತ್ವಂ. ಇವ್ರು ಯಜ್ಞ ಅಂದ್ರೆ ಆ ಯಜ್ಞಕ್ಕಿರುವಂತಹ ಅಷ್ಟೊಂದು ಜನ ಮಕ್ಕಳು ಮಾಡ್ಕೊಳ್ಳೋದ್ರಲ್ಲಿ ಏನ್ ಪುರುಷಾರ್ಥ ಇದೆ? ನಿಜ. ಮಕ್ಕಳು ಮಾಡ್ಕೊಂಡ್ರೆ ಅದು ಮಕ್ಕಳ ಜೊತೆ ಆಟ ಆಡ್ತಾರೆ. ಯಾವ ತರ ಪುರುಷ ಹುಟ್ಟುತ್ತಾನೆ ಅದು ಮುಖ್ಯ ಆಗುತ್ತಲ್ವಾ? ಸುಮ್ಮನೆ ಎಲ್ಲರೂ ಅಲ್ಲಲ್ಲ, ಅವ್ರು ಒಳ್ಳೊಳ್ಳೆ ಮಕ್ಕಳು, ಪ್ರಸಾದಂತ ಮಕ್ಕಳು, ಅಂತ ಮಕ್ಕಳು ಹೇಳ್ತಿರೋದು. ರಾವಣಂತ ಮಕ್ಕಳಲ್ಲ, ಕುಂಸ, ರಾವಣ, ದುರ್ಯೋಧನ ಅಲ್ಲ. ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ವ್ಯಾಸಾಂಬರೀಷ, ಶುಕ ಅಂತ ಮಕ್ಕಳು. ಎಷ್ಟು ಜಾಸ್ತಿ ಆಗ್ತಾ ಇದ್ರೆ ಇಲ್ಲಪ್ಪ, ಒಳ್ಳೊಳ್ಳೆ ಮಕ್ಕಳು ಹೇಳ್ತಿರೋದು, ಕೆಟ್ಟ ಮಕ್ಕಳಲ್ಲ. ಸಾಮಾನ್ಯದಿಂದ ಈ ಯಜ್ಞಕ್ಕೂ ಏನೋ ಒಂದು ಸಿಮಿನಾರಿಟಿ ಹೋಲಿಕೆ ಅದನ್ನ ಹೇಳುತ್ತೆ. ಕಥಂ ಹೇಗೆ ಇದೆ? ತಸ್ಯ ಪುರುಷಸ್ಯ ಯಾನಿ 24 ವರ್ಷಾಣಿ ಆಯುಷಃ ಪ್ರಾತಃಸವನಂ ಪುರುಷಾಖ್ಯಸ್ಯ ಯಜ್ಞಸ್ಯ. ಆ ಪುರುಷನಿಗೆ ಯಾವ 24 ವರ್ಷ ಅಂತ ಆಯುಷ್ಯ ಇದೆ, ಅದು ಈ ಯಜ್ಞದ ಪ್ರಾತಃಸವನ ಅಂತ ಭಾವನೆ ಮಾಡು. ಈ ಅಧಿಯಜ್ಞದಲ್ಲಿ ಪ್ರಾತಃಸವನ ಅಂತ ಏನಿದೆ ಅದು ಇವನ 24 ವರ್ಷಕ್ಕೆ ಈಕ್ವಲ್ ಆಗಿದೆ, ಅದು ಈಕ್ವೇಟ್ ಆಗಿದೆ, ಸಮಾನವಾಗಿದೆ.
ಹೊಂದಿದೆ. ಅದಕ್ಕೂ ಇದಕ್ಕೂ ಇದೆ. ಏನ್ ವಿಶೇಷ? ಕೇನ ಸಾಮಾನ್ಯನಾಯ್ತಿ. ಯಾವಾಗ ಹೋಲಿಕೆ ಇದೆ, ಕಂಪ್ಯಾರಿಸನ್ ಏನಿದೆ ಅಂತ ಹೇಳಿದ್ರೆ, ಆಹಾ ಹೇಳುತ್ತೆ ಚತುರ್ವಿಂಶತ್ಯಕ್ಷರ ಗಾಯತ್ರಿ ಛಂದಃ ಗಾಯತ್ರಂ ಗಾಯತ್ರಿ ಛಂದಸ್ಕಂ ಹಿ ವಿಧಿಯಜ್ಞಸ್ಯ ಪ್ರಾತಃಸವನಂ. ಅದಕ್ಕೆ ವಿಧಿಯಜ್ಞ ಅಂತ ಹೆಸರು. ಅಗ್ನಿ ಇಟ್ಕೊಂಡು, ರುಚಿಜಲ್ ಇಟ್ಕೊಂಡು, ದರ್ಭೆ ಸೌಟು ಇಟ್ಕೊಂಡು ತುಪ್ಪ ಹೋಮ, ಅದು ವಿಧಿಯಜ್ಞ. ಅದಕ್ಕೆ ಆ ಪ್ರಾತಃಸವನಕ್ಕೆ ಗಾಯತ್ರಿ ಛಂದಸ್ಸೇ ಅಭಿಮಾನಿ ದೇವತೆ. ಒಂದೊಂದು ಸವನಕ್ಕೂ ಒಂದೊಂದು ದೇವತೆ ಇದೆ. ಪ್ರಾತಃಸವನಕ್ಕೆ ಗಾಯತ್ರಿ ಛಂದಸ್ಸು ಅಭಿಮಾನಿ ದೇವತೆ. ಗಾಯತ್ರಿ ಛಂದಸ್ಸಿಗೆ 24 ಅಕ್ಷರ, ಇವನಿಗೂ 24 ವರ್ಷ. ಆಗ ಈ 24 ವರ್ಷದ ಈ ಪುರುಷನಿಗೂ ಪ್ರಾತಃಸವನಕ್ಕೆ ಗಾಯತ್ರಿ ಛಂದಸ್ಸೇ ದೇವತೆ ಆಗಿದೆ. ವಸುಗಳು ಇದಕ್ಕೆ ಸಂಬಂಧಪಟ್ಕೊಂಡು ಇದ್ರೆ ವಸುದೇವತೆ, ವಸುದೇವತಾಕವಾಗಿ ಗಾಯತ್ರಿ ಛಂದಸ್ಸಿಂದ ಕೂಡಿ 24 ವರ್ಷದ ಮನುಷ್ಯನಾಗಿರ್ತಾನೆ. ಅಲ್ಲೂ ಕೂಡ ಪ್ರಾತಃಸವನಕ್ಕೆ ಗಾಯತ್ರಿ ಛಂದಸ್ಸೇ ಅಭಿಮಾನಿಯಾಗಿ ವಸುಗಳೇ ಅಲ್ಲಿ ಅಭಿಮಾನಿ ದೇವತೆಯಾಗಿರ್ತಾರೆ. ಅತಃ ಪ್ರಾತಃಸವನ ಸಂಪನ್ನೇನ ಚತುರ್ವಿಂಶತಿ ವರ್ಷ ಆಯುಷಯುಕ್ತ ಪುರುಷ. 24 ವರ್ಷ ಆಯುಷ ಪ್ರಾತಃಸವನದಿಂದ ಕೂಡ್ಕೊಂಡಿರೋ ಮೂಲಕ 24 ವರ್ಷ ಎಂಬ ಆಯುಷ್ಯರನ್ನೇ ಈ ಮನುಷ್ಯ ಕೂಡ್ಕೊಂಡಿದ್ದಾನೆ. ಗಾಯತ್ರಿ ಹಾಗೆ 24, ಇವನಿಗೂ 24 ಆಗಿದೆ. 24 ವರ್ಷದಗೂ ಪ್ರಾತಃಸವನ ಇರ್ತಾನೆ. 24ರಿಂದ 68ರವರೆಗೆ 44 24 68ರವರೆಗೂ ಮಾಧ್ಯಮ ಇರ್ತಾನೆ. ಅಲ್ಲೇ 116 ವರ್ಷಕ್ಕೂ ತೃತೀಯ ಸವನ ಇರ್ತಾನೆ. ಇನ್ ಬಿಟ್ವೀನ್ ಏನಾದ್ರೂ ರೋಗ ರುಜಿನಾದಿಗಳು ಬಂದ್ರೆ ಅವನು ಪ್ರಾರ್ಥನೆ ಮಾಡ್ಕೋಬೇಕು. ಏನೋ ನಾನು ಪ್ರಾತಃಸವನ ಇದೀನಿ, ಬಸ್ಸುಗಳಿಲ್ಲ, ನನ್ನನ್ನು ಮಾಧ್ಯಮ ಸಮ ದಾಟಿಸರಿ ಅಂತ. ಮಾಧ್ಯಮ ಸಮಯದಲ್ಲಿ ಏನಾದ್ರು ಭಾರಿ ಕಾಯಿಲೆ ಕಸಾಲೆ ಬಂದು ಸಾಯ್ತೀನಿ ಅಂದ್ರೆ ಅಲ್ಲಿ ರುದ್ರ ದೇವತೆಗಳು ಅವ್ರ ಹತ್ರ ಕೇಳ್ಕೊಬೇಕಂತೆ, ನನ್ನ ಯಜ್ಞ ಹಾಳ ಹೋಗ್ಬಾರ್ದು, ನನ್ನನ್ನ ತೃತೀಯ ಸವನಕ್ಕೆ ನೀವು ದಾಟಿಸಿರಿ, ಮುಟ್ಟಿಸಿರಿ ಅಂತ ಹೇಳಿ ಅಂತ ಹೇಳ್ಬೇಕು. ತೃತೀಯ ಸವನದಲ್ಲಿ ಆದಿತ್ಯರು ದೇವತೆಗಳೇ. ಆದಿತ್ಯ ಮಧ್ಯದಲ್ಲಿ ಅಂದ್ರೆ ನನ್ನ ಈ ಯಜ್ಞ ಮುಗಿಸಿಕೊಡಿ, ಆ ತೃತೀಯ ಸವನ ಪೂರ್ತಿ ಮುಗಿಯವರೆಗೂ ನೀವು ನನ್ನ ಕಾಪಾಡ್ಕೊಡಿ ಅಂತ ಹೇಳಿ ಆದಿತ್ಯ ಪ್ರಾರ್ಥನೆ ಮಾಡೋದು. ಅವಾಗ 116 ವರ್ಷ ಆದ್ಮೇಲೆ ಕಣ್ಮುಚ್ಕೊಳ್ತಾರೆ, ಸಾಕು. ಅಷ್ಟೊತ್ತಿಗೆ ಎಲ್ಲ ನೋಡಿರ್ತಾರೆ, ಮಕ್ಕಳು ಮೊಮ್ಮಕ್ಕಳು. ಕನಕಾಭಿಷೇಕ ಕೇಳಿದಾರ? ಕನಕಾಭಿಷೇಕ ಮರಿಮಕ್ಕಳು ಹುಟ್ಟಿದ್ರೆ ಕನಕಾಭಿಷೇಕ ಮಾಡ್ತಾರೆ. ನನಗೆ ಮೊಮ್ಮಗನಿಗೆ ಮಕ್ಕಳ ಬಿಟ್ರೆ, ಮೊಮ್ಮಗನಿಗೆ ಮಕ್ಕಳ ಬಿಟ್ರೆ, ನಮ್ಮ ಭಾರ್ಗವನಿಗೆ ಮಗ ಆದ್ರೆ ಮಕ್ಕಳಾದ್ರೆ ನಮ್ಮ ಅಣ್ಣನ ಕನಕಾಭಿಷೇಕ ಮಾಡ್ತಾರೆ. ಐದನೇ ನೋಡಕ್ಕಾಗಲ್ಲ, 4 ನೋಡಕ್ಕಾಗಲ್ಲ. ತಂದೆ ಅಜ್ಜ ಮುತ್ತಜ್ಜ ನೋಡ್ಬೋದೇ ಹೊರತು ತಾತಜ್ಜ ಡೊಗರಜ್ಜ ನೋಡಕ್ಕಾಗಲ್ಲ. ಮುತ್ತಜ್ಜ ನೋಡೋದೇ ಕಷ್ಟ, ಅಜ್ಜನ್ ನೋಡೋದೇ ಕಷ್ಟ, ಅಪ್ಪ ನೋಡ್ತಾರೆ ಅಷ್ಟೇ. ಎಷ್ಟು ಜನ ಅಪ್ಪನ್ನೇ ನೋಡಲ್ಲ. 1 ವರ್ಷದಲ್ಲೇ ಹೋಗ್ಬಿಟ್ಟಿರ್ತಾರೆ, ಗರ್ಭಿಣಿಯಾಗಲೇ ಹೋಗ್ಬಿಡ್ತಾರೆ. ವಿಧಿಯಜ್ಞ ಅತಃ ವಿಧಿಯಜ್ಞ ಯಜ್ಞ ಸಾದೃಶ್ಯ ಯಜ್ಞ. ಅತಃ ವಿಧಿಯಜ್ಞದ ಹೋಲಿಕೆ ಇರೋದ್ರಿಂದ ಇದನ್ನು ಯಜ್ಞ. ಇದಕ್ಕೆ ವಸುಗಳು ಗಾಯತ್ರಿ ಛಂದಸ್ಸು, ಅದಕ್ಕೂ ವಿಧಿಯಜ್ಞಕ್ಕೂ ಹೇಮ ಮಾತಾಡಬೇಕು ಇರೋದ್ರಿಂದ ಇದು ಯಜ್ಞ ಅಂತ ಹೊಳಿ. ತಥಾ ಉತ್ತರಯೋರ್ವಿ ಆಯುಷೋ ಸಮನದ್ವೇ ಸಂಪತ್ತಿ ಸೃಷ್ಟು ಜಗತ್ತಕ್ಷರ ಸಂಖ್ಯಾ ಸಾಮಾನ್ಯತೋ ವಾಚ್ಯ. ಅಲ್ಲಿ ಮುಂದಿನದಾಗಿರೋ ಆಯುಷನ್ನ ಅಂದ್ರೆ ಸಮನ ಮಾಧ್ಯಮ ಸವನ ತೃತೀಯ ಸವನ ಅಂತಿದೆಯಲ್ಲ, ಅದಕ್ಕೆ ಸೃಷ್ಟು ಛಂದಸ್ಸು, ಅದಕ್ಕೆ ಇನ್ನೊಂದಕ್ಕೆ ಜಗದೀ ಛಂದಸ್ಸು. ಸೃಷ್ಟು ಛಂದಸ್ಸಿಗೆ 44 ಅಕ್ಷರ, ಜಗದೀ ಛಂದಸ್ಸಿಗೆ 48 ಅಕ್ಷರ, ಗಾಯತ್ರಿ ಛಂದಸ್ಸಿಗೆ 24, ಉಷ್ಟಿಗೆ 16, 28, 32 ಬರೋದು ಕೃಷ್ಣ 42, 36, 32, 24, 12 ಪಂಕ್ತಿಗೆ ಪಂಕ್ತಿ 40. ಎಂತದ್ದು ಗೊತ್ತಿಲ್ಲ ಪುಷ್ಟಿಗೆ. ಅದಕ್ಕೆ ಪುಷ್ಟಿಗೆ 4 ಹೆಚ್ಚು ಅನುಷ್ಠುಪಿಗೆ, ಅದಕ್ಕೆ 4 ಹೆಚ್ಚು ಬೃಹತಿಗೆ, ಅದಕ್ಕೆ 4 ಹೆಚ್ಚು ಪಂಕ್ತಿಗೆ, ಅದಕ್ಕೆ 4 ಹೆಚ್ಚು ಸೃಷ್ಟಿಗೆ, ಅದಕ್ಕೆ 4 ಹೆಚ್ಚು ಜಗದಿಗೆ. 7 ಛಂದಸ್ಸು ನಿಧಾನ. ಗಾಯತ್ರಿ ಮಧ್ಯದ ಯಾವ್ದು? ಮಧ್ಯ ಛಂದಸ್ಸು ಅಲ್ಲ, ಬೃಹತಿ. ಬೃಹತಿ ನಾವು 4ನೇದು, ಹಿಂದೆ 3ದ 4. ಸಸ್ಯಾವಾಚೋಪಿ ಬರಲ್ಲ ಅನ್ನಕ ಅಕ್ಷರಾನ್ನ ಪಚ್ಚಿದ್ದ. ಇದನ್ನ ಗಾಯತ್ರಿನ 12 ಅಕ್ಷರ ಕಟ್ ಮಾಡ್ದ, ಗಾಯತ್ರಿ ಕಟ್ ಮಾಡ್ಲಿಲ್ಲ, ಜಗತ್ತಿನ ಕಟ್ ಮಾಡ್ಬಿಡಿ. ಅದಕ್ಕೆ ಅರ್ಧ
ಗಾಯತ್ರಿ ಹಾಕಿದ. 12 ಜಾಸ್ತಿ. ಜಗತ್ತಿನ 48 ಇತ್ತಲ್ಲ, 48 12 ಕಟ್ ಮಾಡ್ಬಿಟ್ಟು ಗಾಯತ್ರಿಗೆ ಹಾಕ್ಬಿಟ್ಟ. ಏನಾಯ್ತು? 236 ಆಯ್ತು. ಹಾಗೆ ಸೃಷ್ಟಿಪ 44 ಇತ್ತು. ಇದರಲ್ಲಿ 44 ಹಾ, ಇದರಲ್ಲಿ 28 ಇತ್ತು. ಅದು 8 ಕಟ್ ಮಾಡ್ದ. 8 ಕಟ್ ಮಾಡಿದ್ರೆ ಎಷ್ಟಾಯ್ತು? 44 8 ಹೋದ್ರ 44 8 ಓದಿಲ್ವಾ? 28 8 ಕೊಡ್ದ 28ಕ್ಕೆ 8 ಹೇಳ್ತೀನಿ. ಪ್ರತಿಯೇ ಹೋಗ್ಪ. ಅನುಷ್ಠಾನಕ್ಕೆ 4 ಕಮ್ಮಿ ಇತ್ತು, ಪಂಕ್ತಿಗೆ 4 ಹೆಚ್ಚಿತ್ತು. ಹಾ, 44 ಚತುರ್ಭಿರಕ್ಷರೈ ಪಂಕ್ತಿಭ್ರತಿ ಮುಖ್ಯರಿತ್ಯಜ ಚತುರ್ಭಿರಕ್ಷರೈ ಅನುಷ್ಠಾನಭ್ರತಿ ಅನ್ನೋದು ತಸ್ಯ ಮೇಧಾವಿ ಚತ್ವಾರಿ ಅಕ್ಷರ ಅನ್ನೋದಕ್ಕೆ ಅರ್ಥ. ಪದಾವಳಿ ಛಂದ ಶಿರಸೋ ಮೇ ಭವತ ಅಂತ ಹೇಳ್ತಾರೆ ಪದಾವಳಿ. ಹೇ ಛಂದಸ್ಸುಗಳಿಲ್ಲ, ನೀವು ರಥ ಆಗ್ರಿ ನೀವು ಅಂತ. ಯುಷ್ಮಾಭಿರಹಮೇತ ಮಧ್ಯ, ನಿಮ್ಮೇಲೆ ಹಚ್ಕೊಂಡು ನಾನು ಈ ಜಗತ್ತನ್ನು ನೋಡ್ತೀನಿ ಅಂತಂದ. ಅದಕ್ಕೆ ಪಕ್ಷ 2 ಕಡೆ ಗಾಯತ್ರಿ ಜಗತ್ತಿ ಪಕ್ಷವಾಯಿತು. ಸೃಷ್ಟಿ ಮಾಡ್ದ ಅಂತ ಕಥೆ ಎಷ್ಟು ಚೆನ್ನಾಗಿದೆ. ಕೊಲೆ ಮಾಡ್ತಾರೆ ಬೇನಾನ. 2004 ಸೃಷ್ಟಪ್ಪು ಜಗತ್ತಿಯ ಅಕ್ಷರ ಸಂಖ್ಯಾ ಸಾಮಾನ್ಯದಿಂದ 44 48 ಅಕ್ಷರ ಸಾಮಾನ್ಯತೆ ಮಾಡ್ಕೊಂಡು ಇವನು 24 44 44 48 ಇನ್ನು 24 44 ಕೂಡಿದ್ರೆ 68 ಆಗತ್ತೆ. ಅದಕ್ಕೆ 48 ಸೇರಿಸಿ 116 ಆಗತ್ತೆ. ಅಷ್ಟು ವರ್ಷ ಚೆನ್ನಾಗಿ ಬದುಕಬೇಕು ಅನ್ನೋಕ್ಕೋಸ್ಕರವಾಗಿ ಈ ಒಂದು ಉಪಾಸನೆಯನ್ನು ಹೇಳ್ತಾ ಇದೆ. ಕಿಂಚ ತದಸ್ಯ ಪುರುಷ ಯಜ್ಞಸ್ಯ ಪ್ರಾತಃಸವನಂ ಯಜ್ಞಸ್ಯ ವಸವೋ ದೇವಾಃ ಅನ್ವಾಯತ್ತಾಃ ನೃತಾಃ. ಮತ್ತು ಏನಪ್ಪ ಅಂದ್ರೆ ಆ ಪುರುಷನ ಯಜ್ಞಕ್ಕೆ ಪುರುಷನೆಂಬ ಯಜ್ಞಕ್ಕೆ ಪ್ರಾತಃಸವನವೇ 9 ಇದಾಗಿದೆ ಅಂತ ಹೇಳೇ ಇಲ್ಲ. ಗಡಿಯಾರ ಮೇಲೆ ಒಂದು ಮಾಡೋದಿಲ್ಲ, ಬರೀ ಹೇಳ್ತೀಯ ಶಾಪಾಡ್ರಮ್ಮ.